ಯಾರ್ದು ನಿಮ್ದಾ? ಹಾಯ್ ಹಾಂ ವೆಯ್ಟ್ ಶಮನ್ ಹೋಗಿ ಶಮನ್ ಬಂದೆ ನನಗೆ ಅಯ್ಯೋ ಓಲೋ ಯಾವನವನು ಅಲ್ಲಿ ನೋಡಿ, ಅಲ್ಲಿ ಯಾವ ಮಟ್ಟ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಅಲ್ಲಿರೋ ಕಲ್ಲೆಲ್ಲ ಬಂದು ಉದುರ್ತೈತೆ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾವು ಉಳಿದಿರ್ತಕ್ಕಂಥ ಜಾಗ ಯಾವುದು ಅಂತಂದರೆ, ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಂಥ ಯೋಧರು ಅವರು ಹುತಾತ್ಮರಾದಂಥ ಜಾಗ ಇದು. ನಮಗೋಸ್ಕರ ನಮ್ಮ ಜಾಗನ ನಾವಿಲ್ಲ ಬಿಟ್ಟು ಕೊಡಲ್ಲ, ನಾವಿದಕ್ಕೋಸ್ಕರ ಹೋರಾಡ್ತೀವಿ ಅಂತ ಹೋರಾಡಿ 500ಕ್ಕೂ ಹೆಚ್ಚು ಜನ ಹುತಾತ್ಮರಾದಂಥ ಜಾಗ ಅದುವೇ ಕಾರ್ಗಿಲ್ ಹಿಮ ಪರ್ವತ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಕಾರ್ಗಿಲ್ ರೀಜನ್ಗೆ ಬರುತ್ತೆ. ಆ್ಯಂಡ್ ಜೊತೆಗೆ ಆ ಕಡೆ ಟೈಗರ್ ಹಿಲ್ ಕೂಡ ಇದೆ. ಈ ಕಾರ್ಗಿಲ್ ಯುದ್ಧ ಬಂದ್ಬಿಟ್ಟು 1999 ಟೈಮಲ್ಲಿ ಆಗುತ್ತೆ. ಆವಾಗ ನುಸುಳುಕೋರರು ನುಗ್ಗಿ, ಪಾಕಿಸ್ತಾನದವರು ನುಗ್ಗಿ ಅದನ್ನು ಆಕ್ಯುಪೈ ಮಾಡ್ಕೋತಾರೆ. ಅದನ್ನು ಆಪರೇಷನ್ ವಿಜಯ್ ಅನ್ನೋ ಹೆಸರಲ್ಲಿ ನಮ್ಮ ಇಂಡಿಯನ್ ಆರ್ಮಿ ಸತತ 60 ದಿನಗಳ ಕಾಲ ಹೋರಾಡಿ 1500ಕ್ಕೂ ಹೆಚ್ಚು ಜನ ಗಾಯಗೊಂಡು 500ಕ್ಕೂ ಹೆಚ್ಚು ಜನ ಹುತಾತ್ಮರಾಗಿ ನಮಗೆ ಮತ್ತೆ ಈ ಪ್ರದೇಶಗಳನ್ನ ವಾಪಸ್ ತರಿಸ್ಕೊಡ್ತಾರೆ. ಪಾಕಿಸ್ತಾನದವ್ರನ್ನ ಮತ್ತು ನುಸುಳುಕೋರನ್ನ ಒದ್ದು ಹೊರಗಡೆ ಹಾಕ್ತಾರೆ. ದಾಖಲಾತಿಗಳ ಪ್ರಕಾರ ಹೆಚ್ಚು ಕಡಿಮೆ ಅವರು ಕೂಡ 700ರಿಂದ 1500 ಜನ ಸತ್ತಿದ್ದಾರೆ ಅನ್ನೋ ಒಂದು ಅಂಕಿಅಂಶನೂ ಕೂಡ ಇದೆ. ಸೊ ಈ ಜಾಗ ನೀವು ನೋಡ್ತು ಅಂತಂದರೆ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಅಂದರೆ ಜನಗಳು ಬಂದು ಉಳ್ಕೊಂಡು ಹೋಗ್ತೀನಿ ಅಂತಂದ್ರೂ ಜಾಗ ಇದೆ ಅಲ್ಲ. ಸೊ ನಾವು ಉಳಿದಿದ್ದಂಥ ಜಾಗ ಅದು ನೀವು ನೋಡ್ಕೊಬೋದು. ಅಲ್ಲಿ ಹೋಟೆಲ್ ಟೈಗರ್ ಹಿಲ್ ವ್ಯೂ ಅಂತ. ಓಕೆ, ಟೈಗರ್ ಹಿಲ್ ವ್ಯೂ ಅಂತ ಹೇಳಿ ಹೋಟೆಲ್ ಹೆಸರು. ಬೈಕರ್ಸ್ಗಳು ಸಿಕ್ಕಾಪಟ್ಟೆ ಜನ ಬರ್ತಾರೆ, ಬಂದೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಇಲ್ಲಿ ರೆಸ್ಟ್ ತಗೊಂಡು ಅದಾದಮೇಲೆ ಒಳಗಡೆ ಹೋಗ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಸೈನಿಕರ ಒಂದು ಗುರುತುಗಳನ್ನು ಹಾಕಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಅಂತ ಬರೆದಿದ್ದಾರೆ. ಸೊ ಟ್ರೈಬ್ಯೂಟ್ ಟು ಅವರ್ ಬ್ರೇವ್ ಹಾರ್ಟ್ಸ್. ಒಳಗಡೆ ಹೋಗೋಣ. ಸೊ ಎಂಟ್ರಿ ಪಾಯಿಂಟ್ ಈ ಕಡೆಗಿದೆ. ಆ್ಯಂಡ್ ವೆಲ್ಕಮ್ ಟು ದ ವಾರ್ ಮೆಮೋರಿಯಲ್ ಅಂತ ಬರೆದಿದ್ದಾರೆ. ಕರೆಕ್ಟಾಗಿ ನಾವು ಬರೋಕ್ಕೂ ಹೆಲಿಕಾಪ್ಟರ್ ಚಾಪರ್ ಬರೋಕ್ಕೂ ಕರೆಕ್ಟಾಯಿತು. ವಾವ್, ಏನೋ ಒಂಥರ ಖುಷಿ ಇದೆಲ್ಲ ನೋಡಿದ್ರೆ ಅಲ್ಲ. ನಾವಿವಾಗ ಒಳಗಡೆಗೆ ಬಂದಿದ್ದೀವಿ. ಸರ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಲ್ಲಿ ನಮಗೆ ಅಲ್ವಾ? ಸೊ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟರು ಬರ್ತಿದ್ದಂಗೆ? ಒಂದೇ ಇನ್ಸ್ಟ್ರಕ್ಷನ್ ಏನಂದ್ರೆ, ಇದೇನು ರೋಡ್ ಮಾಡಿದ್ರಲ್ಲ ಟಾರ್ಮ್ಯಾಕು, ಇದನ್ನ ಬಿಟ್ಟು ಆ ಕಡೆ ಎಲ್ಲೂ ಹೋಗಂಗಿಲ್ಲ. ಓಕೆ. ಸೆಕೆಂಡು, ಕೆಲವೊಂದ್ ಕಡೆ ಹಿಂಗ ರೆಡ್ ಟೇಪ್ ಬ್ಯಾರಿಕೇಡ್ಸ್ ಹಾಕಿದ್ದಾರೆ, ಅದನ್ನಿದ್ರೆ ಅದನ್ನ ಕ್ರಾಸ್ ಮಾಡೋಂಗಿಲ್ಲ. ಥರ್ಡು, ನಿಮ್ಗೆ ವಿಡಿಯೋಗ್ರಫಿ ಇಲ್ಲಿ ಹೊರಗಡೆ ಎಲ್ಲರೂ ಮಾಡ್ಕೋಬಹುದು, ಬಟ್ ಮ್ಯೂಸಿಯಂ ಅಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಓಕೆ. ಆಮೇಲೆ ಒಳಗಡೆ ಮಾಡೋಂಗಿಲ್ಲ. ಆಮೇಲೆ ಏನ ಕೂತ್ಕೋಬೇಕು ಅನಿಸ್ತಂತಂದ್ರೆ ಇಲ್ಲೆಲ್ಲೂ ಕೂತ್ಕೊಳ್ಳೋಂಗಿಲ್ಲ, ಅದಕ್ಕೆ ಸಪರೇಟ್ ಒಂದು ಲಾಂಜ್ ಇದೆ, ಅಲ್ಲೇ ಹೋಗಿ ಕೂತ್ಕೋಬೇಕು. ಓಕೆ. ಆಮೇಲೆ ಫೋಟೋಗ್ರಫಿ ತೆಗೆಸ್ಕೊಳ್ಳೋದು ನಿಂತ್ಕೊಂಡೇ ತೆಗೆಸ್ಕೋಬೇಕು. ಓನ್ಲಿ ಸ್ಟ್ಯಾಂಡಿಂಗ್ ಪೊಸಿಷನ್. ಎಸ್. ಸೊ ಪೋಸ್ ಕೊಡೋದು, ಟಿಕ್ ಟಾಕ್ ಮಾಡೋದು ಅಂಥದ್ದಕ್ಕೆಲ್ಲ ಅನುಮತಿ ಇರಲ್ಲ. ಜಸ್ಟ್ ಇಲ್ಲಿ ಬರಬೇಕು, ಇದನ್ನ ನೋಡ್ಕೊಬೇಕು, ಹೋಯ್ತಾ ಇರಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಸೊ ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಅಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ಯಾರ್ಯಾರು ತೀರೋಗಿದ್ದಾರೋ ಅವ್ರದ್ದೆಲ್ಲಾರ್ದು ಡೀಟೇಲ್ಸನ್ನು ಅಲ್ಲಿ ಹಾಕಿದ್ದಾರೆ. ಅಲ್ಲೋಗಿ ನೋಡೋಣ. ಸರ್ ಹೆಂಗೆ ಫೀಲ್ ಆಗ್ತಿದೆ ಸರ್ ಈ ಜಾಗ ನೋಡ್ತಿದ್ದಂಗೆ? ಒಂಥರ ಬೇಜಾರಾಗ್ತಿದೆ, ಒಂಥರ ಖುಷಿನೂ ಇರುತ್ತೆ. ಖುಷಿ ಎದಕ್ಕಂತಂದ್ರೆ ವಿ ರೀಕ್ಲೇಮ್ಡ್ ಅವರ್ ಲ್ಯಾಂಡ್ ಬ್ಯಾಕ್ ಫ್ರಮ್ ಪಾಕಿಸ್ತಾನ್. ಅಬ್ಸಲ್ಯೂಟ್ಲಿ. ಬೇಜಾರು ಅಂತಂದ್ರೆ ನೋಡಿ ಎಷ್ಟು ಲೈಫ್ಸ್ ವಿ ಹ್ಯಾವ್ ಲಾಸ್ಟ್. ಹೌದು. ಸೊ ಹಾಗೆ ಅಂದರೆ ಸುಮಂತ್, ನಿನಗೆ ಹೌ ಡಿಡ್ ಯು ಫೀಲ್? ಚೆನ್ನಾಗಿದೆ ಜಾಗ ಇದು. ಅದೇ ಇವರು ನಮ್ಮ ದೇಶದವರು ವಾರ್ ಮಾಡಿ ಸತ್ತಿದ್ದಾರೆ ಅನ್ನೋದು ಬೇಜಾರು. ಬಿಟ್ಟರೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ನನಗನ್ಸೋ ಪ್ರಕಾರ ಈ ಥರದ್ದು ವಾರ್ ಮೆಮೋರಿಯಲ್ ಎಲ್ಲ ಇಲ್ಲೆಲ್ಲ ಅವರೇ ಮಿಲಿಟರಿ ಅವರೇ ಒರೆಸಿ ಕ್ಲೀನ್ ಮಾಡಿ ಅದನ್ನ ಅವರು ತೆಗಿಬಾರ್ದು, ವಿಡಿಯೋ ತೆಗಿಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ತೆಗಿತಿಲ್ಲ. ಬಟ್ ನೋಡು, ಕೆಲಸದವ್ರೆಲ್ಲ ಏನಿಲ್ಲ. ಹೌದು, ಎಷ್ಟು ಅವ್ರನ್ನ ಪ್ರಿಪೇರ್ ಮಾಡಿರ್ತಾರೆ, ಅವ್ರ ಮೆಂಟಲಿ ಹಿಂಗಿರ್ತಾರೆ. ಆಮೇಲೆ ನಾನು ಇನ್ನೊಂದು ನೋಡಿದೆ ಸರ್, ಇಲ್ಲಿ ಇಟ್ಟಿದಾರಲ್ಲ ಐಟಮ್ಸ್ಗಳು, ಇದರಲ್ಲಿ ಕೆಲವೊಂದು ಈಗ ಪಾಕಿಸ್ತಾನದ ಆರ್ಮಿ ಇದೆಯಲ್ಲ ಅದನ್ನು ಕೂಡ ರೀಕ್ಲೈಮ್ ಮಾಡ್ಕೊಂಡಿರೋದು. ಅಂದ್ರೆ ಅವ್ರನ್ನ ಓಡಿಸಿದಾರಲ್ಲ, ಓಡಿಸಿ ಆ ಎಕ್ವಿಪ್ಮೆಂಟ್ಸ್ಗಳು, ವೆಪನ್ಸ್ಗಳು ಅದನ್ನು ಕೂಡ ಇಟ್ಟಿದಾರಂತೆ. ಇಲ್ಲ ಸುಮನ್, ಹೌದಾ? ಪಾಕಿಸ್ತಾನದವರು ಇದು ಏನದು ಮಿಸೈಲ್ಸ್ ಟ್ಯಾಂಕು ಅದೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ನಮ್ದೇನಾ? ಇದು ಮೇ ಬಿ ಇಲ್ಲ ಶೋಗೆ ಇಟ್ಟಿರ್ಬೋದು ಸರ್. ನಮಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೋಡಿ ಇದ್ರಲ್ಲಿ ಸಿಗ್ಬೋದೇನೋ. ಸ್ಕ್ಯಾನ್ ಕೂಡ ಹಾಕಿದ್ರಲ್ಲ, ಸೊ ಅದ್ರಲ್ಲಿ ನಾವು ಸ್ಕ್ಯಾನ್ ಮಾಡಿ ತಗೊಬೋದು. ಸುಮಾರು ದೊಡ್ಡದಾಗಿದೆ ಇದು, ಹೆವಿ ಅಂದರೆ ಹೆವಿ ದೊಡ್ಡದಿದೆ. ಈ ಕಡೆಗೆ ಹೋಯ್ತು ಅಂತಂದರೆ ಹುತಾತ್ಮರಾಗಿರ್ತಕ್ಕಂಥ ಯೋಧರ ಸಮಾಧಿಗಳು ನಮಗೆ ಕಾಣಿಸಕ್ಕೆ ಸಿಗುತ್ತೆ.
ಓ ಇಲ್ಲೇ ಹಾಕಿದ್ದಾರೆ ಪಾಪ. ಚ ಚ ಚ ಚ ಚ ಚ ಚ ಚ. ಏನಿಲ್ಲ, ಹಾ? ಎಲ್ಲ ಒಂದ್ ಕಡೆ ಸಾಯ್ಬೇಕು, ಇವ್ರು ದೇಶಕ್ಕೋಸ್ಕರ ಸತ್ತಿದ್ದಾರೆ. ಅದು ಹೌದೌದು. ಆ್ಯಕ್ಚುಲಿ ಆರ್ಮಿಯವರು ಅವ್ರ ಪ್ರಾಣ ಏನಾದರೂ ಅವ್ರ ಡ್ಯೂಟಿಲಿ ಇದ್ದಾಗ ಹೋದ್ರೆ ಖುಷಿ ಪಡ್ತಾರೆ ಆ್ಯಕ್ಚುಲಿ. ಅಂದ್ರೆ ಅವರು ಕರೆಕ್ಟ್. ಯಾವುದೋ ಕಂಟ್ರಿಯಲ್ಲಿ ಒಬ್ಬ ಏನ್ ಮಾಡ್ತಾನೆ, ಅವ್ರನ್ನ ಒಂದು ಗುಂಪುನ ಒಂದು 405 ಮೆಂಬರ್ಸ್ ಗುಂಪಿರ್ತಾರೆ, ಆ ಗುಂಪನ್ನ ಯಾವ ತರ ಮೆನಿಪ್ಯುಲೇಟ್ ಮಾಡ್ಬಿಡ್ತಾನೆ ಅಂದ್ರೆ ಅವನು ಸ್ವಾಮೀಜಿ ಅವನು, ನಾವೆಲ್ಲ ಬದುಕಬಾರ್ದು, ನಾವೆಲ್ಲ ವಿಷ ಕುಡ್ಸೋತ್ ಹೋಗ್ಬೇಕು, ನಾವೇನಕ್ಕೆ ಬ್ರೈನ್ ವಾಶ್ ಆ ತರ ಅವ್ರಿಗೆ ಹೇಳಿ 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 ಏನ್ ಮಾಡ್ತಾನೆ, ಒಂದು ಆರ್ಗನೈಸ್ ಮಾಡ್ಬಿಟ್ಟು ಡ್ರಮ್ ತುಂಬಾ ಏನೋ ವಿಷ ತಿನ್ಬಿಟ್ಟು 500 ಜನ ಕೂಡ ಸಾಯಿಸ್ಬಿಡ್ತಾನೆ. ಇದು ನಿಜ ನಡೆದಿದೆ ಇದು. ಏನಕ್ಕೆ ಅಂದ್ರೆ ನಾನು ಇದನ್ನ ಏನು ಕೇಳಿದೆ ಅಂದ್ರೆ ನಿನಗೆ ಸ್ಟೋರಿ ಇದು, ಮಿಲಿಟರಿನಲ್ಲಿ ಸೇರಿದವ್ರಿಗೆ ನಮ್ಮ ದೇಶ ನಮ್ದು ಅದು ಹಾಕ್ಬಿಡ್ತಾರೆ. ಅದು ಮೆಂಟಲಿ ಅವ್ರಿಗೆ ಬೆಳಿಗ್ಗೆ ಎದ್ದು ಅಲ್ಲ, ಅವ್ರದ್ದು ಒಂದು ಇದೇ ಇದೆಯಲ್ಲ, ಕೋಟೆ ಇದೆಯಲ್ಲ, ಪೆಹ್ಲಾ ದೇಶ್ ಬಾದ್ಮೆ ಕುಟುಂಬ. ಆತರ ಇದ್ದಾಗ ಏನಾಗುತ್ತೆ, ನಾನು ಅಲ್ಲಿ ಮೇಲೆ ಸಾಯ್ತಾ ಇದ್ದೀನಿ ಅಂದಾಗ ನಮ್ಗೆ ಮೆಂಟಲಿ ನಮ್ಗೆ ಅಂತೂ ಪ್ರೌಡ್ ಫೀಲ್ ಬಂತು. ಹೌದೌದು, ನಾನು ಬಂದಿರೋದೇ ಸಾಯಕ್ಕೆ, ಭಯಬೇಕೆ ಏನಾಗಬಹುದು, ಸಾವಿಗಿಂತ ಮಿಗಿಲಾಗಿ ಏನಾಗಬಹುದು ಅಂತ. ನಾನು ಬಂದಿರೋದೇ ಸಾಯಕ್ಕೆ. ಅಂದ್ರೆ ನನ್ನ ದೇಶಕ್ಕೋಸ್ಕರ ಸಾಯ್ತೀನಿ ಅಂತಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೊಂದು. ಅವ್ರಿಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಬ್ರೇವರಿ ಅಲ್ವಾ ಸರ್. ಈಗ ಇಷ್ಟನ್ನ ನೋಡ್ಕೊಂಡು ಮುಂದಕ್ಕೆ ಬರ್ತಾ ಇದೀವಿ. ಸೊ ಇನ್ನು ನೆಕ್ಸ್ಟ್ ಎಲ್ಲಿ ಮ್ಯೂಸಿಯಂ ಇದೆ, ಬಟ್ ಮ್ಯೂಸಿಯಂ ಅಲ್ಲಿ ನಾವು ರೆಕಾರ್ಡ್ ಮಾಡೋ ಹಂಗಿಲ್ಲ, ಕರೆಕ್ಟ್ ಅಲ್ವಾ? ಜಸ್ಟ್ ಇದನ್ನೆಲ್ಲ ಹಿಂಗೆ ನೋಡ್ಕೊಂತೀವಿ, ಹೋಗ್ತೀವಿ. ಆ್ಯಕ್ಚುಲಿ ಇಷ್ಟೊತ್ತು DSLR ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂತಂದರೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ, ರಾತ್ರಿ ನಾನು ನೋಡ್ಕೊಂಡಿಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೆ ಫೋನಲ್ಲೇ ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಈಗ ನೋಡಿ ಎಷ್ಟೋ ಅಂದರೆ ಲೈಕ್ ಯೋಧರುಗಳು, ಅವರು ಕೂಡ ಹೊಸಬ್ರೆ ನೋಡಿ, ಅವ್ರು ಎಷ್ಟು ಎಕ್ಸೈಟ್ಮೆಂಟೆಡ್ ಆಗಿ ನೋಡಿ ಫೋಟೋ ತಗೋತಾ ಇದ್ದಾರೆ, ಅವ್ರ ಫ್ಯಾಮಿಲಿಗೆಲ್ಲ ತೋರಿಸ್ತಾರೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ, ಅವ್ರ ಯೋಧರುಗಳು ಬರ್ತಾ ಇದಾರಲ್ಲ, ಎಲ್ಲರೂ ಬಂದು ಮುಂದೆ ನಿಂತು ಸಲ್ಯೂಟ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ ಸರ್, ಅವ್ರ ಮನೆಗೆ ಫೋನ್ ಮಾಡಿ, ನೋಡು ಇದು ನಾವು ಕೆಲಸ ಮಾಡೋದು ಇದೇ ಕೆಲಸ, ಇದೇ ನಮ್ಮ ಹುತಾತ್ಮರಾಗಿರೋ ಜಾಗ. ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ರು, ನೋಡಿದೆ. ಅಂದ್ರೆ ಡೇರಿಂಗ್ ಬೇಕಲ್ಲ ಸರ್, ನಾಳೆ ದಿನ ನಾನು ಹಿಂಗ ಆಗ್ಬೋದು ನೋಡ್ಕೋ ಅಂತ ಫ್ಯಾಮಿಲಿಗೆ ಇಂಡೈರೆಕ್ಟ್ ಆಗಿ ಹೇಳಂತ ಆ ಒಂದು ಕಿಚ್ಚಿಗೆ ತಮಾಷೆನೇ ಅಲ್ಲ, ಕರೆಕ್ಟ್ ಅಲ್ಲ? ನೋಡಿ ಇವಾಗ ಆಲ್ರೆಡಿ ಎಲ್ಲ ಬರೋಕ್ಕೆ ಶುರು ಆಗಿದ್ದಾರೆ. ಇವನ್ ದೊಡ್ಡ ಬ್ಯಾಚೇ ಬಂದಿದೆ. ಗುಡ್. ನೋಡಿ ಜನನೂ ಬಂದಿದ್ದಾರೆ ಆಲ್ರೆಡಿ. ಒಳಗಡೆ ಹೋಗೋಣ, ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮಗೆ. पाकिस्तान का लाइन ऑफ कंट्रोल है। मैं आपके साथ 3 बार भारत माता की बोलूंगा, आपकी जय की गूंज पाकिस्तान तक जानी चाहिए। यस, भारत माता की जय, भारत माता की जय, भारत माता की जय। ಒಂದ್ಸಲ ರಜೆ ತಗೊಂಡ್ರೆ ಎಷ್ಟು ದಿನ ತಗೊಂತಾರೆ? 1 ತಿಂಗಳು ಸರ್. 1 ತಿಂಗಳು ತಗೊಂತಾರಲ್ಲ, ಮಿನಿಮಮ್ ಬೇಕಾಗುತ್ತೆ. 1 ತಿಂಗಳು ಯಾಕಂದ್ರೆ ಅಪ್ ಅಂಡ್ ಡೌನ್ ಮಾಡಕ್ಕೆ ಸ್ವಲ್ಪ ಇದಾಗುತ್ತೆ, ಅದಕ್ಕೋಸ್ಕರ 1 ತಿಂಗಳು ರಜೆ ಕರೆಕ್ಟಾಗಿರುತ್ತೆ. ಅದು ಭಾಳ ಪ್ರೌಡ್ ಫೀಲ್ ಆಗ್ತಿರ್ಬೋದಲ್ಲ, ನೀವು ಒಂದು ದೇಶಕ್ಕೋಸ್ಕರ ಮಾಡ್ತೀವಿ. ಅದು ಅಭ್ಯಾಸ ಆಗೈತೆ ಸರ್ ಹಂಗೆ. ಸರ್ ಈಗಲ್ಲ, ಅವರು ಕಾಲೇಜಲ್ಲಿ ಇದ್ದಾಗಿಂದನೂ ಇವ್ರ ತಲೆಯಲ್ಲಿ ಇದ್ದಿದ್ದೇ ಇನ್ನೇನು ಇಲ್ಲ, ಹೌದಾ? ಮಿಲ್ಟ್ರಿ. ಸೊ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರ? ಫಿಕ್ಸ್. ಪಿಯುಸಿಲಿ ಇರ್ಬೇಕಾದ್ರೆ ನಮ್ದು ಒಂದೇ ಏಮ್ ಇತ್ತು, ಆರ್ಮಿಗೆ ಹೋಗ್ಬೇಕಂತ. ಆಮೇಲೆ ಅವನು NCC ಮಾಡ್ದ, ನಾನು NCC ಮಾಡಿದೆ. ನಾನು ಆರ್ಮಿಗೆ ಹೋಗ್ಬೇಕು ಅಂತ ಇತ್ತು, ಬಟ್ ನಂದು ಇಂಜಿನಿಯರಿಂಗ್ ಸೆಕ್ಟರ್. ನಾನು SSB ಎಲ್ಲ ಟ್ರೈ ಮಾಡಿದೆ, ಬಟ್ SSB ನನಗೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ಆಗಲಿಲ್ಲ. ಇಬ್ರು ಇದರಲ್ಲೇ ಮಾಡಿದ್ದು, ನಾವು ಮೈಸೂರಲ್ಲೇ ಮಾಡಿದ್ದೆ NCC. ಬಟ್ ಅವ್ನು ಸೆಲೆಕ್ಟ್ ಆದ, ನಾನು ಆಗಕ್ಕಾಗಲಿಲ್ಲ ಅಷ್ಟೇ. ಅಂದರೆ ನಮ್ಮ ಇಂಜಿನಿಯರಿಂಗ್ಗೆ ಕೇಳ್ಬೋದು ನಾನು ಸಣ್ಣ ಇದ್ದೀನಿ ಅಂತ, ಬಟ್ ಇಂಜಿನಿಯರಿಂಗಿಗೆ ಸಣ್ಣ ದಪ್ಪ ಮ್ಯಾಟ್ರ್ ಆಗಲ್ಲ, ಫಿಸಿಕಲ್ ಇಲ್ಲ ಆ್ಯಕ್ಚುಲಿ ಇಂಜಿನಿಯರಿಂಗ್ ಸೆಗ್ಮೆಂಟ್ಗೆ. ಸೋಲ್ಜರ್ ಸೆಗ್ಮೆಂಟ್ಗೆ ಇದಿದೆ, SSBಗೆ ಫಿಸಿಕಲ್ ಇಲ್ಲ, ಮೆಂಟಲ್ಲು ಮತ್ತು ನಮ್ಮದು ಸ್ಕೋರು ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ರಿಟರ್ನ್ ಜಾಸ್ತಿ ಇರುತ್ತೆ. ನಾನು ಅಪ್ ಟು ಎಲ್ಲಿ ಸಿಂಗಲ್ ರೌಂಡ್ ಪಾಸ್ ಆದೆ. ಪುಣೆಗೆಲ್ಲ ನಾನು ಹೋಗಿದ್ದು, ಲಕ್ನೋ ಲಕ್ನೋ ಅಲ್ಲ ಸರ್, ಯಾವುದು ಅಂತ ಮರ್ತ್ಬಿಟ್ಟಿದ್ದೀನಿ, ಬಟ್ ಹೋಗಿದ್ದಂತೂ ನಿಜ. ಇವನು ಕಾಲ್ ಮಾಡಿ ಆ ಟೈಮಲ್ಲಿ ತಿಳ್ಕೊಂಡಿದ್ದೆ. ನೀ ಆಲ್ರೆಡಿ ಆವಾಗ ಆಗಿ ಹೋಗಿದ್ದ? ಅವಾಗ ಆಗಿದ್ದೆ, ನಾವಾಗ ಉತ್ತರ ಪ್ರದೇಶ ಅಲ್ಲ ಅರುಣಾಚಲ್ ಪೋಸ್ಟಿಂಗ್ ಆಗಿದ್ದೆ ಅಲ್ಲ? ಎಸ್. ಸೊ ಇವತ್ತು ಇದೇ ಜಾಗದಲ್ಲಿ ನನ್ನ ಫ್ರೆಂಡು ರೇವಂತನ್ನ ಮೀಟ್ ಮಾಡಿದೆ. ಆ್ಯಕ್ಚುಲಿ ನಾವಿಬ್ಬರು PUC ಕ್ಲಾಸ್ಮೇಟ್ಸು. ನೀವು ಹೋದ್ಸಲ ನಮ್ಮದು ಸ್ಪಿಟಿ ರೈಡ್ ನೋಡಿದ್ರೆ ನೀನು ಅಲ್ಲಿ ಶಿಮ್ಲಾದಲ್ಲಿದ್ದೆ, ಕರೆಕ್ಟಾ? ಶಿಮ್ಲಾದಲ್ಲಿ ಮನೆಗೆ ಹೋಗಿ ಮೀಟ್ ಆಗಿದ್ವಿ. ಬಟ್ ಅದ್ರ ಇವತ್ತು ವಿತ್ ಯೂನಿಫಾರ್ಮ್ ನೋಡ್ತಾ ಇದ್ದೀನಿ, ಲಿಟ್ರಲಿ ಪ್ರೌಡ್ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಏನಕ್ಕೆ ಹೇಳು? ಟು ಸರ್ವ್ ದ ನೇಷನ್, ಅದಕ್ಕೆ ಥ್ಯಾಂಕ್ ಯು. ಯಾಕೆಂದರೆ ನಮಗೆ ಡ್ರೀಮ್ ಇತ್ತು, ಬಟ್ ಡ್ರೀಮ್ ಅಚೀವ್ ಮಾಡಿರೋರು ನೀವು. ಇಷ್ಟೆಲ್ಲ ರಿಸ್ಕ್ ಇದ್ರು ನಾನು ಮಾಡ್ತೀನಿ ಅನ್ಕೊಂಡು ಬಂದಿರೋದಕ್ಕೆ ಅಗೈನ್ ಥ್ಯಾಂಕ್ ಯು ಅಲ್ವಾ ಸರ್? ಸೊ ನಾವು ಅದನ್ನೇ ಮಾತಾಡ್ತಾ ಇದ್ವಿ ಇಷ್ಟೊತ್ತು. ನಮ್ಮ ಅದೊಂಥರ ಫೀಲ್. ಥ್ಯಾಂಕ್ ಯು. ಡನ್. ರೆಡಿ 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 ರೆಡಿ.
ಹಂಗೆ ಲೋ ಗಡಿ ಬಿಡಿಲಿ ಅವ್ರನ್ನ ಮತ್ತೆ ಎದುರಿಸ್ಬಾರ್ದು, ಎದುರಿಸಿದ್ರೆ ಫಿಕ್ಸ್ ಆಗಂತ ಇದೆಯಾ ಇಲ್ಲಿ ಏನು ಕಾಣಿಸಲ್ಲ ಹಾಂ ಇತ್ತಿನ ಒಳಗೆ ಸರಿ ನೋಡ್ರಿ ಮೌಂಟೇನ್ ಡಾಗ್ ಫರ್ ಇದೆ ನೋಡಿ ಅವ್ರಿಗೆ ಮೌಂಟೇನ್ ಡಾಗ್ ಯೋಚನೆ ಸರ್ಗೆ. ಮೌಂಟೇನ್ ಡ್ಯೂ ಕುಡಿದು ಮೌಂಟೇನ್ ಡಾಗ್ ನೋಡ್ಬೇಕು. ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಷ್ಟು ಗಂಟೆ ಆಗಿದೆ? ಪಾಪ 4 ಗಂಟೆ ಆಗಿದೆ ಸಾಯಂಕಾಲ. ನಾವು ನೆನ್ನೆ 157 ಕಿಲೋಮೀಟ್ರ್ ಹೊಡೆದಿದ್ದೀವಿ. ಹಾಂ ಥ್ಯಾಂಕ್ ಯು ಸೊ मच. बारिश पड़ेगा शायद, मौसम खराब हो गया ना इसलिए। बारिश पड़ेगा मुझे लग रहा है मौसम तो ठीक है, हमारा पास वो लगेज है. ಹಾಂ ठीक है, ಧನ್ಯವಾದ ಭಯ್ಯ, ಬಾಯ್ ಬಾಯ್. ಸರ್ ಮಳೆ ಬೀಳುತ್ತಂತೆ. ಹಾಂ ಬಿಡಿ, ಇನ್ನೇನು ಮಾಡೋಣ, ನಡ್ರಿ ಹೋಗೋಣ, ಈಗ ನಿಲ್ಸತ್ ಬಿಡ. ಓಕೆ, ಸೊ ಇನ್ನು ಆ್ಯಕ್ಚುಲಿ ಹೋಗ್ತಾ ಸಿಕ್ಕಾಪಟ್ಟೆ ಚಳಿ ಆಗಕ್ಕೆ ಶುರು ಆಗುತ್ತೆ. ಸುಮನ್ ನಿಗರ್ಕೋತಾನೆ ಅವಾಗ ಹಿಂಗೆ ಅಂತ. ಸುಮನ್ ಎಲ್ಲ ಮಾತಾಡ್ತಾ ಇಲ್ಲ ನೋಡಿ. ಈ ಕಡೆ ಆ್ಯಕ್ಚುಲಿ ಹಳ್ಳಿಗಳ ಮನೆ, ಯಾವ್ದಾದ್ರು ಒಂದು ಹಳ್ಳಿಗಳ ಮನೇಲಿ ಕೇಳ್ಕೊಂಡು ಹೊಡಿಬೇಕು ಸರ್. ಹೌದು ಅಷ್ಟೇ. ಬಿಡಿ ಸರ್, ಹೆಂಗಿದ್ರೆ ಓಡಿಸಿದ್ದೀವಿ ಸುಮಾರು ಸಲ ನಾವು. ಆ್ಯಕ್ಚುಲಿ ಕರೆಕ್ಟ್ ರೀಸನ್ಗೆ ಅಯ್ಯೋ ಓಲೋ ಯಾವನವನು ಅಲ್ಲ, ಆಲ್ರೆಡಿ ಟರ್ನಲ್ಲಿದೆ, ಅಲ್ಲಿ ಇನ್ನೊಂದು ಕಾರನ್ನು ಓವರ್ಟೇಕ್ ಮಾಡ್ಕೊಂಡು ಬಂದಿರೋದು ಅವನು. ಅದೇಪ್ಪ ಇದು ನೋಡಿ, ದುರಂಧರ್ ಫಿಲಮ್ ನೋಡ್ದಂಗೆ ಫೀಲ್ ಆಗ್ತಿದೆ ನನಗೆ. ಟೈಮ್ ಎಕ್ಸಾಕ್ಟಾಗಿ 11 ಗಂಟೆ ಆಗಿದೆ. ಸುಮನ್ ಮಹಾಗುರುಗಳೇ, 11 ಗಂಟೆ ಆಗಿದೆ ರೀ. ಕರೆಕ್ಟ್ ಇದೆ ರೀ, ಪರ್ಫೆಕ್ಟ್ ಟೈಮಿಗೆ ಬಿಟ್ಟಿದ್ದೀವಿ ರೀ, ಏನೂ ತೊಂದರೆ ಇಲ್ಲರಿ. ಕಾರ್ಗಿಲ್ ನೆಮ್ಮದಿ ಆಲ್ರೆಡಿ ಸರ್ ಒಂದು ಸ್ಪಾಟ್ನ ಟುಡೇದು ಇವತ್ತು ಎಕ್ಸ್ಪ್ಲೋರ್ ಮಾಡೋದು ಒಂದನ್ನು ನೋಡಾಯ್ತು ನಾವು. ನೋಡು ಸುಮಾರು ಇಲ್ಲಿ ಸಖತ್ತಾಗಿದೆ ನೋಡು. ಓಹೋ ಅದನ್ನೇ ಹೇಳಿದ್ದೆ ಮುಂದೆ ಬಾ ಅಂತ. ಏನು ರಾಗಿ ಹಾಕಿದಾರಾ? ಏನ್ ರಾಗಿ ಎಲ್ಲ ಹಾಕಿರ್ತಾರೆ ಕಿರಣ್, ಏನ್ ರಾಗಿ ಹಾಕಿ ಸುಮನ್ ಮೇಲೆ ಇವತ್ತು ಚಿಕ್ಕಪ್ಪ ಬಂದಿದ್ದಾರೆ. ಈಗ ಸುಮನ್ ಮೇಲೆ ಚಿಕ್ಕಪ್ಪ ಬಂದಿದ್ದಾರೆ. ಇಲ್ಲ ಸರ್, ಹಂಗೆ ಬರಲ್ಲ ಆ್ಯಕ್ಚುಲಿ. ಅವ್ರು ಬಿಟ್ಟರೆ ಅವ್ರಿಗೆ ಕೈ ಮಾಡ್ರಿ, ಭಯ್ಯ ಅಂತ ಹೇಳಿ ನಾವು ಹೋಗ್ತೇನೆ ಹೇಳ್ಬಿಡಿ ಕಿರಣ್. ಅಟ್ಲೀಸ್ಟ್ ಬೈಕರ್ಸ್ ಅಲ್ವಾ? ಹೇಳಿ ಇರಿ ಬೇಡ ಇರಿ. ಅಲ್ಲಿಂದ ಭಯ್ಯ ಹಮ್ ಜಾಯಂಗೆ, ಪ್ಲೀಸ್ ನೀನು ಕಾಲಂಗೆ ಮುಗಿತೀನಿ. हाँ भैया हम जाएंगे. ಧನ್ಯವಾದ ಭಯ್ಯ, ಧನ್ಯವಾದ. ನಾ ಇಷ್ಟು ದಿನ ಬರದೇ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಇಷ್ಟು ದಿನ ಈ ಕಡೆಗೆ ಬರದೇ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ. ಅದು ನಿಜನೇ ಹೇಳು, ಈ ಕರ್ಮ ಯಾಕೆ ನಿನ್ನ ಜೊತೆ ಬರೋ ಕರ್ಮ ಬಂತಲ್ಲ ನನಗೆ. ಸೊ ಈ ಊರಿದೆಯಲ್ಲ, ಇದ್ರ ಹೆಸರು ಶಿಂಷಾ ಅಂತ. ನಮ್ಮ ಕೊಳ್ಳೇಗಾಲದಲ್ಲೂ ಒಂದು ಶಿಂಷಾ ಇದೆ ನೋಡ್ಕೊಳ್ಳಿ, ಲಡಾಖಲ್ಲೂ ಒಂದು ಶಿಂಷಾ ಇದೆ. ಹೆಂಗಿದೆ? ಸಾಕಾದಾಗೈತಲ್ಲ. ಓಹೋ ಏನದು ಕೆಳಗಿಳಿತೈತೆ. ನಾವು ನಿಲ್ಸಿರೋದೇ ಆ್ಯಕ್ಚುಲಿ ಡೇಂಜರ್ ಜಾಗ ಇದು, ಕಸ್ಕೊಳ್ಳೋದು ಸುಮನ್. ಹಾಂ ನೋಡಿಲಿ, ಇದು ಬೆಂಡಾಗಿದೆಯಲ್ಲ. ನೀನು ಇಳಿಯಲ್ಲ ಸರ್? ಇದೇನು ಸರ್ ನಿಮ್ಮದು ಓಲಿದೆ ಮುಂದ್ಗಡೆ? ಅದು ಯಾವಾಗಲೂ ಹಂಗೆ ಇರುತ್ತಾ? ಅದೇ ಕಂಪ್ನಿ ಮೇಡ್ ಓಲಾ. ಈಗ ಇಲ್ಲೊಂದು ರೋಡ್ ಇದೆ, ಅಲ್ಲೂ ಒಂದು ರೋಡ್ ಇದೆ, ಯಾಕೆ ಹೇಳಿ? ಸೊ ಈಗ ಅಲ್ಲೊಂದು ಬ್ರಿಡ್ಜ್ ಕಟ್ತಾ ಇದ್ರು ಗೊತ್ತಾ? ಸೊ ಯಾಕೆ ನೀವು ಸ್ಪಿಟಿನಲ್ಲೂ ಅಷ್ಟೇನೆ ನೋಡಿ, 2 ಸೈಡು ಇರುತ್ತೆ. ಈಗ ನೋಡಿ, ಅದು ಹೊಸದಾಗಿ ಡಾಂಬರ್ ಹಾಕಿದ್ದಾರೆ, ಕರೆಕ್ಟಾ? ನೆಕ್ಸ್ಟ್ ಇಲ್ಲೇನಾದ್ರು ಬ್ಲಾಕ್ ಆಯಿತು ಅಂತಂದಾಗ ಆ ಬ್ರಿಡ್ಜ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಹಂಗೆ ಕಳಿಸ್ತಾರೆ. ಆ ಥರ ನೋಡಿ, ಇದೆಲ್ಲ ರೆಡಿ ಆಗ್ತಾ ಇದೆ, ಇನ್ನೂ ಅಕ್ಸೆಸಬಲ್ ಇಲ್ಲ, ಫುಲ್ ಎಲ್ಲ ರೆಡಿ ಆಗ್ತಾ ಇದೆ. ಆದರೆ ಬನ್ನಿ 11 ಸರ್, ಬರೀ 28 ಕಿಲೋಮೀಟರ್ ಹೊಡೆದಿದ್ದೀವಿ. 40 ನಿಮಿಷ ತಗೊಂಡಿದೆ. ಯಾರ್ದು? ನಿಮ್ದಾ? ಹಾಯ್ ಫಕ್. ಹಾಂ ಬಂದೆ. ಹಾಂ ವೆಯ್ಟ್ ಸುಮನ್, ಹೋಗಿ ಸುಮನ್. ಅದು ಹೆಂಗೆ ಬಿಡಿಸ್ಕೊಂಡ್ರಿ? ಓಕೆ ಹಂಗೆ ಇರಬೇಡಿ, ಆರಾಮಾಗಿರಿ.
ಒಂದೇ ಸುಮ್ಮನೆ ಹಿಡ್ಕೊ. ಏಟೇನಾಗಿಲ್ಲಲ್ಲ? ಗಾಡಿ ಆಫ್ ಇದೆಯಲ್ಲ ಇಗ್ನಿಷನ್? ಏನು ಇಷ್ಟೊಂದು ವೆಯ್ಟ್ ಇದೆಯಾ ಸರ್ ಇದು? ಇಷ್ಟೊಂದು ವೆಯ್ಟ್ ಇದೆಯಾ? ಅಯ್ಯೋ ನೋಡಿ, ಇದಕ್ಕೆ ಈ ನಕಲ್ ಗಾಡಿ ಇರಬೇಕು ಅಂತ ಹೇಳೋದು. ಕಾಮನ್ ನೋಡ್ರಿ, ಜಗಳ ಅಂದಮೇಲೆ ಲೇಟ್ ಬೀಳುತ್ತೆ, ಗಾಡಿ ಅಂದಮೇಲೆ ಬೀಳುತ್ತೆ. ಅಷ್ಟು ವೆಯ್ಟ್ ಇದೆ ಅಂತ ಗೊತ್ತಿರಲಿಲ್ಲ ಸರ್ ನಿಮ್ಮ ಗಾಡಿ. ಬನ್ನಿ ಏನಾಗಲ್ಲ. ನಾವು ನಿಂತರೆ ಪ್ರಾಬ್ಲಮ್ಮು, ಅದು ಫಂಕ್ಷನಲ್ ಎರರ್ ಆಗಿರುತ್ತೆ. ಥರ ಇರುತ್ತೆ ನೋಡಿ ಸಿಚುವೇಶನ್. ಮಳೆ ಬೇರೆ ಬರೋಂಗಿದೆ, ಚಳಿ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ, ಉಸಿರಾಟ ತೊಂದರೆನೂ ಲೈಟಾಗಿ ಆಗ್ತಿದೆ ನಮಗೆ. ಎದ್ದು ಓಡಾಡಿದ್ರೆ ಸಾಕು ಆ ಥರ ಆಗುತ್ತೆ. ಆಮೇಲೆ ಹೆವಿ ಗಾಳಿ, ಪಂಚರ್ ಆಗಿದೆ ಬರೋ ಸ್ಪೀಡಲ್ಲಿ ಹೊಡೆದವ್ರೆ. ಹೌದು ಫ್ರಂಟ್ ವೀಲ್ ಹೋಗಿದೆ ನೋಡಿ. ಈ ಚನಿಗುಂಡ್ ಅಂತ ಹೇಳಿ ಒಂದು ವಿಲೇಜು. ಆ ವಿಲೇಜ್ ಹತ್ರ ಬರ್ತಿದ್ದಂಗೆ ಈ ಸೇಬಿನ ತೋಟಗಳು ಆ ಥರ ಎಲ್ಲ ಇರುತ್ತಲ್ಲ, ಆ ಥರದ ತೋಟಗಳನ್ನು ಇಲ್ಲಿ ಕಾಣಕ್ಕೆ ಸಿಗ್ತಾ ಇದೆ. ಸ್ವಲ್ಪ ಲೇಗಿನ 239 ಕಿಲೋಮೀಟ್ರ್ ಇದೆ. ಸೊ ಇನ್ನು ಕಮರ್ಷಿಯಲೈಸ್ಡ್ ಆಗೇ ಇದೆ. ಲೈಕ್ ಅಂದರೆ ನಿಮಗೆ ಇದೆಲ್ಲ ಸಿಗ್ತಾ ಇದೆ, ಲೈಕ್ ಹೋಟೆಲ್ಸ್ ಎಲ್ಲ ಸಿಗ್ತಾ ಇದೆ, ಅಂಗಡಿಗಳಿದೆ, ಮನೆಗಳು ದೊಡ್ಡದಾಗಿದ್ದಾವೆ. ಸೊ ಈ ಥರ ಇದೆ ಸದ್ಯಕ್ಕೆ ನೇಚರು. ಇನ್ನೂ ಹಾರ್ಡ್ ಕೋರು ಹಿಂಗೆ ಫುಲ್ಲು ಹಳ್ಳಿ ಅನ್ನೋ ಥರದ್ದು ನಮಗಿನ್ನೂ ಸಿಕ್ಕಿಲ್ಲ. ಮೇ ಬಿ ಇನ್ನು ಮುಂದೆ ಹೋಗ್ತಾ ಸಿಗುತ್ತೆ. ಕಾರ್ಗಿಲ್ ಇನ್ನೂ ಇದೆ ರೀ. ಕಾರ್ಗಿಲ್ಲು ಹ್ಞೂ ರೀ, ಇದು ಕಾರ್ಗಿಲ್ಲು. ಸ್ಟ್ರೈಟು ಸರ್, ಸ್ಟ್ರೈಟು. ಹಾಂ ಸ್ಟ್ರೈಟು. ಯಾವ್ದ್ಯಾವ ಹಂಗೆ ಕಿರ್ಸ್ತಾರವರು? ಎದುರುಬಿಟ್ಟೆ ನಾನು. ಹೌದು, ಬೆಳಗ್ಗೆ ಮೆಸೇಜ್ ಹಾಕಿದ್ದೆ ಬ್ರೋ ನಿಮ್ಮ ವಿಡಿಯೋ. ನಾನು ಎಲ್ಲಿ ಬ್ರೋ ನೋಡ್ತಾನೆ ಇಲ್ಲ. ಹಾಕ್ಬಿಟ್ಟು ಬರ್ತಾ ಇದ್ದೀನಿ. ಆರಾಮ? ಜಿಮ್ಮಿ ನನ್ನ ಮನೆ ನೋಡಲಿ ನಿಮಗೆ ಜೊತೆ. ಹೌದಾ, ಥ್ಯಾಂಕ್ ಯು. ನೀವೆಲ್ಲಿ ಹಿಂಗೆ ಹೋಯ್ತಾ ಇರೋರ? ಸ್ಟಾರ್ಟ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಮೆಸೇಜ್ ಹಾಕಿದೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು. ಹೌದಾ? ಗಾಡಿ 4 ಮೆಂಬರ್ಸ್ ಕನ್ನಡಿಗರು ಬರ್ತಾ ಇದೀವಿ, ಇನ್ ಕೇಸ್ ಆದ್ರೆ ಸಿಕ್ಕಿದ್ರೆ ಮೀಟ್ ಮಾಡೋಣ ಅಂತ. ಸಿಕ್ಕದಲ್ಲ ಈಗ. ಒಂದೇ ನಿಮಿಷ ಇರಿ. ಇದು ಆಫ್ ಮಾಡ್ಬಿಡ್ತೀನಿ, ಅದು ಡಿಸ್ಟರ್ಬ್ ಆಗ್ತಿದೆ ನನಗೆ. ಎಲ್ಲಿ ಅವ್ರು ಹೋದ್ರಾ? ನಮ್ಮ ಜೊತೆ ಬಂದ್ರಲ್ಲ? ಎಲ್ಲ ಹಾಕಿದೀವಿ. ಓಕೆ, ಈಗ ನೀವು ಮುಗಿಸ್ಕೊಂಡು ಹೋಯ್ತಾ ಇರೋದಾ ವಾಪಸ್ಸು? ನಾವು ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ದು. ಓಕೆ, ಮನಾಲಿ, ಬಾರ್ಲಾಚಾ. ಹಾಂ, ಎಸ್. ನೀವು ಹಿಂಗೆ ಬಂದಿದ್ದೀರಾ, ನಾವು ಹಿಂಗೆ ಹೋಗ್ತಾ ಇದ್ದೀವಿ. ನಿಮ್ದು ಆಲ್ಮೋಸ್ಟ್ ಮುಗ್ದಿದೆ ಹಂಗಾರೆ. ಇನ್ನೊಂದು 20ಗೆ LOC ಹೋಗಿದ್ದು. ಈಗ ಲೈನ್ ಆಫ್ ಕಂಟ್ರೋಲ್ ಅಲ್ಲಿಗೆ ಹೋಗ್ಬೋದಾ? ಸೀದಾ ಹೋಗ್ತೀರಾ ಮೇಲಕ್ಕೆ. ಓಕೆ, 7 ಕಿಲೋಮೀಟರ್ ಹೌದಾ? ಹೋಗ್ಬೇಕು. ಇಲ್ಲಿ ಲೆಫ್ಟಾ? ಓಕೆ. ಹಾಂ, ಎಲ್ಲ ಕರ್ನಾಟಕ ಹುಡುಗರೇನೆ, ಬೆಂಗಳೂರು ಹುಡುಗರು. ಹೌದಾ? ಹ್ಞೂ, ಅದೇ ಇಲ್ಲೇ ನಾನು ಸ್ಟಾಪ್ ಮಾಡಿದ್ನಲ್ಲ, ಅಲ್ಲೇ ಇದ್ದಾರೆ. ಓಕೆ ಬ್ರೋ, ಕಂಟಿನ್ಯೂ ಮಾಡ್ತಾ ಇದೀರಲ್ಲ ನೀವು, ವಿಡಿಯೋಸ್ ನೋಡ್ತಾ ಇದೀವಿ. ನಿಮ್ಮ ಹಿರೇಗೌಡರನ್ನ ಕೇಳ್ದ ಅಂತ ಹೇಳಿ. ಹಾಂ, ಸರಿ ಆಯಿತು, ಸಿಗೋಣ ಹಂಗಾದ್ರೆ. ಹುಷಾರು. ಹಾಂ, ಹುಷಾರು. ಥ್ಯಾಂಕ್ ಯು. ನೋಡಿ, ಅಲ್ಲಿ ಕನ್ನಡ ಹುಡುಗರು ಅಂದ ತಕ್ಷಣ ನಮ್ಮ ಸರ್ ಬಂದರು ನೋಡಿ, ಮಾತಾಡಿಸಿ. ನಮ್ಮ ನವೀನ್ ಸರ್ ನನ್ನ ಜೊತೆ ಲಂಡನ್ ಮಾಡಿದ್ರಲ್ಲ ಅವರು. ಹಾಂ, ಅದೊಂದು ಗಾಡಿ ಸೈಡ್ಗೆ ಹಾಕ್ಬಿಡಿ ಬ್ರೋ. ಬಾಯ್. ಹಾಂ, ಸರಿ ಸರ್. ಹಾಂ, ಬಾಯ್, ಸಿಗೋಣ. ಹುಷಾರು. ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಯಾ ಥ್ಯಾಂಕ್ ಯು. ಓಕೆ ಸರ್, ಹೆಂಗೆ ಲೈನ್ ಆಫ್ ಕಂಟ್ರೋಲಾ? ಸ್ಟ್ರೈಟಾ? ಲೈನ್ ಆಫ್ ಕಂಟ್ರೋಲ್ ಬೇಡ? ಓಕೆ, ಹಾಂ, ಸರಿ, ಬೇಡ. ಓಕೆ, ಪಾಪ ಹುಡುಗರು ಎಕ್ಸೈಟ್ ಆಗಿದ್ದಾರೆ ಹುಡುಗರು ಪಾಪ ನೋಡಿ. ಬಟ್ ಪ್ರಾಬ್ಲಮ್ ಏನು? ಗಾಳಿ ಬೀಸ್ತಾ ಇದೆ, ಮಳೆ ಬೀಸ್ತಾ ಇದೆ. ಅವ್ರಿಗೂ ಪ್ರಾಬ್ಲಮ್ಮು, ನಮಗೂ ಪ್ರಾಬ್ಲಮ್ಮು. ಅವ್ರಿಗೆ ಅಪ್ಟು ಎಲ್ಲಿವರೆಗೂ ಹೋಗ್ತಾರೆ ಅವರು?
ಮನಾಲಿ ಸೈಡಿಂದ ಮುಗಿಸ್ಕೊಂಡು ಬಂದಿದ್ದಾರೆ. ದ್ರಾಸ್ ಮುಗಿಸಿರ್ತಾರೆ, ದ್ರಾಸ್ ಹೋಗ್ತಾರೆ ಅನ್ಸುತ್ತೆ ಇವತ್ತು. ದ್ರಾಸು ಇಲ್ಲ ದಾಟಿ ಕಾಶ್ಮೀರ ಹೋಗ್ತಾರೆ ಅನ್ಸುತ್ತೆ ನನಗನ್ಸೋ ಪ್ರಕಾರ ಇವತ್ತು. ಕೆಳಗೆ ಇದೆ ಸರ್ ಕಾರ್ಗಿಲ್. ಓ ಪ್ರೇಮ ಕಾಶ್ಮೀರ ನೋಡಿ, ಇಲ್ಲಿ ನದಿ ನೋಡಿ ಹೆಂಗೆ ಹರಿತಾ ಇದೆ. ಇದು ನೋಡಕ್ಕೆ ಸಿಂಪಲಾಗಿ ಕಾಣಿಸ್ತಿರುತ್ತದು, ಸೊರ್ಯಾಗಿ ಹರಿತಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ಎದ್ದು ನೋಡ್ತಿದ್ರೆ ಹರಿತಾ ಇರೋದು ನೋಡ್ತಾರೆ ಅವರು. ಕಿರ್ಗಿಸ್ತಾನ್ ನೋಡ್ದಂಗೆ ಅನ್ನಿಸ್ತಾ ಇಲ್ಲ ನಿಮಗೆ? ಇದು ಪ್ರಾಬ್ಲಮ್ ಅವ್ರದ್ದಲ್ಲ, ನಾವು ಬಂದಿಲ್ಲ ಇಲ್ಲಿಗೆ, ಅದು ಪ್ರಾಬ್ಲಮ್ಮು. ಈಗ ನೋಡಿ, ಹಿಮಾಚಲ್ ಪ್ರದೇಶಕ್ಕೆ ಒಂದು ಸಲ ಆಲ್ರೆಡಿ ಹೋಗಿದ್ದರಿಂದ ನನಗೆ 2ನೇ ಸಲ ಹೋದಾಗ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಮೇ ಬಿ ನೆಕ್ಸ್ಟ್ ಸಲ ಬರಬೇಕಾದ್ರೆ ಇದು ನನಗೆ ಡಿಫ್ರೆನ್ಸ್ ಅನ್ಸಲ್ಲ, ನೋಡಿರ್ತೀನಲ್ಲ. ಓಕೆ ನಮ್ಮ ಕಾಶ್ಮೀರ್ ಅನ್ನೋದು ಬರುತ್ತೆ. ಈಗಲೂ ನಮ್ಮ ಕಾಶ್ಮೀರೇ, ಬಟ್ ಕಲ್ಚರಲ್ ಶಾಕ್ ಅಂತಾರಲ್ಲ ಆ ಥರ. ಸಿಟಿಗಳು ಬರ್ತಿದ್ದಂಗೆ ಅವನ ಅಜ್ಜಿ ಸಿಟಿಗಳನ್ನ ಎಷ್ಟು ನೋಡಿ. ನಮ್ಮ ಕಡೆನೂ ಹಿಂಗಿಲ್ಲ ಆ್ಯಕ್ಚುಲಾಗಿ ಹೇಳಕ್ಕೆ ಹೋದರೆ, ನಮ್ಮ ತಾಲೂಕುಗಳೆಲ್ಲ. ಅಂದರೆ ನಮ್ಮದ್ರಲ್ಲಿ ಏನು ಗೊತ್ತಾ, ನಮ್ಮದ್ರಲ್ಲಿ ಹಾರಿಜಾಂಟಲ್ ಗ್ರೋತು, ಅಂದರೆ ಒಂದೊಂದು ಸಿಂಗಲ್ ಮನೆಗಳು ಉದ್ದಕ್ಕೆ. ಇಲ್ಲೆಲ್ಲ ವರ್ಟಿಕಲ್ ಗ್ರೋತು ನೋಡಿ. ಬೇಕಾರೆ ಬಿಲ್ಡಿಂಗ್ಗಳು ಎಲ್ಲಿ ಯೋಗ್ಯವಾದ ಸ್ಥಳ ಸಿಗುತ್ತೋ ಅಲ್ಲಿ ವರ್ಟಿಕಲ್ ಗ್ರೋತ್ ಮಾಡ್ಕೊಂಬಿಟ್ಟಿರ್ತಾರೆ. JKSRTC, ನಮ್ಮ KSRTCಗೆ ಒಂದು JSR ಇದೆ ಅಷ್ಟೇ. KSRTC JKSRTC. ಇಲ್ಲೊಂದು ಒಳ್ಳೆ ಸ್ಪಾಟ್ ಇದೆ, ಬನ್ನಿ. ಫುಲ್ ಕಾಶ್ಮೀರ್ ಕಾಣಿಸ್ತಾ ಇದೆ, ನೋಡ್ಕೊಂಡು ಹೋಗೋಣ. ಸುಮ್ಮನೆ ಹೋಗೋದು ಬೇಡ. ಹೆಂಗಿದೆ ಗೊತ್ತಾ ಸಾರ್, ಇಡೀ ಕಾಶ್ಮೀರ. ಸಕ್ಕತ್ತಾಗಿದೆ. ಓಲ್ ಕಾಶ್ಮೀರ್ ನೋಡ್ಬೋದು ನೋಡಿ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡಿ, ಮನೆಗಳ ವಿನ್ಯಾಸ ಒಂಥರ ಎಲ್ಲೋ ನಾವು ಈ ಫಿಲಮ್ಗಳಲ್ಲಿ ನೋಡ್ತಾ ಇದ್ವಿ ಆ ಥರ ಇದೆ ನೋಡಿ. ಆ ಬೆಟ್ಟಗಳು ನೋಡಿದ್ರೆ ಅಷ್ಟು ದೂರ ಇದೆ. ಯಪ್ಪ, ದೇವರು ಎಷ್ಟೆಲ್ಲ ಗ್ರೇಟ್ ಅಲ್ವಾ, ಎಂತೆಂಥದ್ದೆಲ್ಲ ಕ್ರಿಯೇಟ್ ಮಾಡ್ತಾನೆ ನೋಡಿ. ಅಲ್ಲಿ ಮಧ್ಯದಲ್ಲಿ ಒಂದೊಂದು ಇದಿದೆ, ಅಲ್ಲಿಗೂ ಬ್ರಿಡ್ಜು ಕೂಡ ಹಾಕಿದ್ದಾರೆ. ಅಲ್ಲಿ ರೋಡ್ಗಳು ನೋಡಿ, ಎಲ್ಲ ಕಡೆ ರೋಡ್ ಮಾಡಿದ್ದಾರೆ. ಆಮೇಲೆ ಈ ಇದರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಯಾವ ನಂಬಿಕೆ ಮೇಲೆ ಜೀವನ ಮಾಡ್ತಿರ್ತಾರೆ ಇಲ್ಲೆಲ್ಲ. ಇದು ಖುಷಿ ಅಲ್ವಾ, ಮಾಡಲ್ವಾ? ಯಪ್ಪ, ನಮ್ಮ ಇಂಡ್ಯಾದಲ್ಲಿ ಈ ಥರದ ಜಾಗಗಳೆಲ್ಲ ಇದೆ, ಬಟ್ ನಾವು ಇಲ್ಲಿಗೆಲ್ಲ ಓಡಾಡೇ ಇಲ್ಲ. ಇಷ್ಟೆಲ್ಲ ಸುತ್ತಾಡ್ಕೊಂಬಂದು ಈಗ ಫಸ್ಟ್ ಮಾಡ್ತಾಯಿದ್ದೀನಿ ನಾನು ಲಡಾಖು. ಏನು ಹೇಳೋಣ ಹೇಳಿ ಇದಕ್ಕೆ. ಕೆಳಗಡೆ ನೋಡಿದ್ದಕ್ಕಿಂತ ಇಲ್ಲಿಂದ ನೋಡೋಕೆ ಇನ್ನೂ ಸಗದಾಗಿ ಕಾಣಿಸ್ತಾ ಇದೆ ಫುಲ್ಲು. ನಾನು ನೋಡಿರೋ ವ್ಯೂಗಳಲ್ಲೇ ಇಡೀ ಲೈಫಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ವ್ಯೂ ಅನಿಸುತ್ತೆ ಸರ್. ಅದನ್ನೇ ಹೇಳಿದ್ದು, ನನ್ನ ಲೈಫಲ್ಲಿ ನಾನು ನೋಡಿರೋ ವ್ಯೂ ಇದು. ಏನು ಹೆಂಗಿದೆಯಲ್ಲ ಯಪ್ಪ, ಮರ್ಮರೈಸಿಂಗ್ ಅಲ್ಲ. ಅಪ್ಪ, ಇದೇ ಒಂಥರ ಅಲ್ಲ. ಇಷ್ಟೆಲ್ಲ ಥಂಡಿ ಇದ್ರೂ ನೋಡಿ ಕಣ್ಣು ಬಿಡೋಕ್ಕಾಗಲ್ಲ ವಿತೌಟ್ ಸ್ಪೆಕ್ಟು. ಒಂಥರ ಉರಿ ಡ್ರೈ ಆಗುತ್ತೆ. ಡ್ರೈ ಗಾಡಿಗೆ. ಓಕೆ ಅರ್ಥ ಆಯ್ತು. ಸೊ ಇವಾಗ ನೋಡಿ, ಇಂಥ ಮೌಂಟೇನ್ ಮಧ್ಯದಲ್ಲಿ ನಮ್ಮ ಗಾಡಿಗಳನ್ನ ಸೈಡ್ಗೆ ಹಾಕಿ ಟೀನ ಕುಡಿತಾ ಇದ್ದೀವಿ. ನೋವಾದರೆ ಹೇಳು ಸುಮನ್, ಅದರಲ್ಲಿ ಏನಿದೆ, ಅವಮಾನ ಇದೆಯಾ? ನೋವಾದರೆ ಏನಿಲ್ಲ, ಇಲ್ಲೇ ಆಲ್ಟು, ಒಂದು ಜಾಗ ಸ್ಕಿಪ್ ಮಾಡೋದಾಗಲಿ. ಅಪ್ಪ ಬೇಡ ಕಣೋ, ಟ್ರಿಪ್ಪೇ ಬೇಡ ಕಣೋ, ಇಲ್ಲೇ ಲೇಕ್ ಗಾಡಿ ಹಾಕ್ಬಿಟ್ಟು ವಾಪಸ್ ಫ್ಲೈಟ್ ಹತ್ಕೋಗೋಣ. ಏನು ಸರ್?
ಹಾಂ ಅಲ್ಲ ಏನು ಮಾತ್ರೆ ತಿಂತೀಯಾ? ನನ್ನ ಹತ್ರ ಮಜಲ್ ಪೈನ್ ಮಾತ್ರೆ ಇದೆ. ಇವಾಗ ಬೇಡ, ರೂಮ್ಗೆ ಹೋಗಿ ಮಜಲ್ ಪೈನ್ ಮಾತ್ರೆ ತಿಂದರೆ ಕಮ್ಮಿ ಆಗುತ್ತೆ. ಕೊಡು, ಇದ್ರೆ ಕೊಡು. ಬಟ್ ನಿದ್ದೆ ಬಂದ್ಬಿಟ್ರೆ ಏನು ಮಾಡಲಿ? ಏನು ಸರ್, ಮಜಲ್ ಪೈನ್ದು ಮಾತ್ರೆ ಇದೆ ನನ್ನ ಹತ್ರ, ಬಟ್ ನಿದ್ದೆ ಬಂದ್ಬಿಡುತ್ತಾ ಅಂತ. ಊಟ ಸ್ಕಿಪ್ ಮಾಡಬೇಕು ಅವರು ಅಷ್ಟೇ. ಹೌದಾ? ಊಟ ಸ್ಕಿಪ್ ಮಾಡಿದರೆ ನಿದ್ದೆ ತಗೋ ಕೊಡ್ತೀನಿ. ಜಾಸ್ತಿ ನೋಯ್ತಿದ್ಯಾ? ಇಲ್ಲ, ಜಾಸ್ತಿ ನೋವುದಿಲ್ಲ ಅದು. ಹಾಂ, ಅದು ಒಂದು ಸ್ವಲ್ಪ ಅದು ಬಿಟ್ಟರೆ ಸರಿ ಹೋಗ್ಬಿಡುತ್ತೆ, ಬಿಡಲ್ಲ ಅದು ಹ್ಞೂ ಅಷ್ಟೇ, ಅದು ಇನ್ನೇನಿಲ್ಲ. ನೀನು ಅದು ಹೇಳಬೇಕಲ್ವ ನಮಗೆ, ಹೆಂಗೆ ಅರ್ಥ ಆಗೋದು ಮನುಷ್ಯ? ನೋಡೀಗ ಅಲ್ಲಿ ಕುರಿ ಇದೆ ನೋಡಿರಿ, ಅಲ್ಲಿ ಒಳಗಡೆ ಕುರಿ ಹಾಕಿದ್ದಾರೆ. ಅದಕ್ಕೆ ನೋವಾದರೆ ಹೇಳ್ಕೊಳಕ್ಕೆ ಗೊತ್ತಾಗಲ್ಲ, ಭಾಷೆ ಇಲ್ಲ ಅದಕ್ಕೆ. ನಮಗೆ ಭಾಷೆ ಕೊಟ್ಟಿದ್ದಾನ ದೇವರು. ಆಯ್ತು ಕೊಡು, ಮಾತ್ರೆ ಕೊಡು, ಜಾಸ್ತಿ ಮಾತಾಡ. ಅದನ್ನ ಯಾಕೆ ಹೇಳ್ಕೊಳ್ದೆ ಇರೋದು? ನಾನು ಈಗಲೇ ಹೇಳ್ಬಿಡ್ತೀನಿ, ನನಗೇನಾರು ಹೆಚ್ಚು ಕಮ್ಮಿ ಅಂದರೆ ನಾನು ಹೇಳ್ತೀನಿ, ನನ್ನಿಂದ ಆಗಲ್ಲ ನಿಲ್ಲಿಸಿ ಅಂತ. ನಿಲ್ಲಿಸ್ಬೇಕಾಗ ಈಗ ನೋಡಿ ಅವರು ಅಡ್ಡಾಡೋ ಸ್ಟೈಲೇ ಚೇಂಜ್ ಆಗಿಬಿಟ್ಟಿದೆ. ಅದು ಏನಾಗುತ್ತೆ, ಪೇಯ್ನ್ ಜಾಸ್ತಿ ಆಗ್ಬಿಡುತ್ತೆ. ಅದು ಕರೆಕ್ಟಾಗಿದ್ರೆ ಕರೆಕ್ಟಾಗಿರುತ್ತೆ. ಸುಮ್ಮನೆ ಇವಾಗ ಒಂದು ಓಪನ್ ಕ್ವಶನ್ ಕೇಳ್ತೀನಿ. ಇವಾಗ ನಾವು ಈ ರೋಡಿಗೆ ಬಂದಿದ್ದೇವೆ, ಇವಾಗೆಲ್ಲ ಇದೆಲ್ಲ ನಾರ್ಮಲ್. ಇದು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಟಫ್ ಇದೆ. ಪ್ರಿಪೇರ್ಡ್ ಫಾರ್ ಇಟ್? ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಾನೇನೋ ಮಾಡ್ಕೊಡ್ತೀನಿ, ತಲೆ ಕೆಡ್ಸ್ಕೊಬೇಡಿ, ನೀರು ಕೊಡಿ. ಹಂಗಲ್ಲ ಸುಮನ್, ಅಂದ್ರೆ ಅಲ್ಲ ಕೇಳ್ತಾ ಇರೋದು. ಓಕೆ, ತೊಂದರೆ ಆಗ್ತಿದೆ. ತೊಂದ್ರೆಗಂತಲ್ಲಪ್ಪ, ಅದಕ್ಕೆ ಇದಲ್ಲ, ನಾವು ವಿ ಹ್ಯಾವ್ ಅದರ್ ಪ್ಲಾನ್ಸ್. ನಮ್ಗೆ ಕೇಳ್ತಾ ಇರೋದು ಅಷ್ಟೇ. ಗಿವ್ ಅವರ್ ಇನ್ಪುಟ್ಸ್ ಅಂತ ಹೇಳಿ. ಅದಕ್ಕೆ ಇಲ್ಲ, ಆ ಥರ ಏನಿಲ್ಲ, ಅಷ್ಟೇನು ಏನಾಗೋದಿಲ್ಲ. ನೀರು ಕೊಟ್ಟಿದೆಯಲ್ಲ. भैया थोड़ा पानी दे दीजिए. ಸರ್ ಹುಡುಗ ಅವನು ನೋವಲ್ಲಿದ್ದಾನೆ, ಪೇಯ್ನಲ್ಲಿದ್ದಾನೆ, ಮಾತಾಡೋದು. ಆಯ್ತು, ಈಗ ಮಾತ್ರೆ ನುಂಗು ಒಂಚೂರು. ಈಗ ನಾನು ಬರ್ತಾನೂ ನನಗೆ ಪ್ರಾಬ್ಲಮ್ ಇತ್ತು. ಇಲ್ಲಿ ಬರೋವರೆಗೂ ಏನೋ ಇತ್ತಾ ಹಂಗೆ ತಿನ್ನು, ಸರಿ ಆಯ್ತು. ಅದು ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಪಾಪ, ಅವ್ರಿಗೆ ಕಷ್ಟ. ಹೌದೌದು, ಅವ್ನಿಗೆ ಪೇಯ್ನ್ ಇದೆ. ಈಗ ನಾವು ಏನೇ ಮಾತಾಡಿದ್ರು ಅವ್ನಿಗೆ ಕೋಪ ಬರುತ್ತೆ. ಹಂಗೇನಾಗಿಲ್ಲ, ನಂದು ಸಸ್ಪೆನ್ಷನ್ ಭಾರಿ ಸ್ಟಿಫ್ ಇದೆ. ನೋವು ನಾನು ಕುಳಿತು ಅಷ್ಟು ಲಗೇಜ್ ಹಾಕಿದ್ಮೇಲೂ ಇನ್ನೂ ವರ್ಕ್ ಆಗತ್ತಿಲ್ಲ, ಅದು ದಡ್ಡ ಹೊಡಿತೈತೆ. ಹೌದಾ? ಅಲ್ಲಿಗೆಲ್ಲ ಈಗ ಪುಣ್ಯ ಮಾಡ್ದವ್ ನಾನು ಒಬ್ಬನೇನಾ ಅಂತ. ಸರ್ ನೀವು ನಂದೀಗ ಓಡಿಸ್ಬಿಡಿ, ಬೇಕಾದ್ರೆ ನೀವು ಒಂದು 100 ಕಿಲೋಮೀಟರ್ ತಗೊಂಡು ಓಡಿಸ್ ನೋಡಿ, ನೀವೇ ಹೇಳ್ತೀರಾ ಕಿರಣ್ ಏನು ಸೊಗಸಾಗಿದೆ ಕಿರಣ್ ಅಂತ. ಇಲ್ಲಿ ಸರ್ ನೀವು ಅದು ಹೋಗ್ಬೇಕಾದ್ರೆ ಗೊತ್ತಾಗ್ತಿದ್ಯಾ ನಂದು ಹಿಂಗೆ ಅನ್ನತ್ತಲ್ಲ, ಆರಾಮಾಗಿ ಹೋಗ್ತಾ ಇದ್ದೆ. ನನ್ನ ಸುಜುಕಿ ಹಂಗೆ ಇತ್ತು, ಏನು ಕಂಫರ್ಟಬಲ್ ಗೊತ್ತಾ, ಏನು ಫೀಲ್ ಆಗಿಲ್ಲ. 23,000 ಕಿಲೋಮೀಟರ್ ಏನು ಫೀಲ್ ಆಗಿಲ್ಲ. ಇಟ್ಕೋ ಸುಮನ್. ಇದು ಕಂಟಿನ್ಯೂಸ್ 300 ಕಿಲೋಮೀಟರ್ ಹೊಡೆದ್ರೆ ಫೀಲ್ ಆಗ್ತಾ ಇದೆ, ಯಪ್ಪ ಬೆನ್ನು ಅಂತೇಳಿ. ಆ್ಯಕ್ಚುಲಿ ಸುಮನ್ಗೆ ಸಿಕ್ಕಾಪಟ್ಟೆ ಬೆನ್ನು ಬರ್ತಾ ಇದೆ, ಅವ್ನು ಬಾಯ್ ಬಿಟ್ಟು ಹೇಳ್ತಾ ಇಲ್ಲ. ಸುಮನ್ ಬಾಯ್ ಬಿಟ್ಟು ಹೇಳು, ಏನಾರಾದರೆ. ಟೈಮ್ ಎಕ್ಸಾಕ್ಟಾಗಿ ಇವಾಗ 2 ಗಂಟೆ ಆಗಿದೆ, ಇನ್ನು 4 ಅವರ್ ಇದೆ ಇಲ್ಲಿಗೆ ಲೇಗೆ. ಸೊ ಒಂದು 6 ಗಂಟೆ 6:30 ಹಂಗೆ ತಲುಪ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ತೀವಿ. ಬಟ್ ನೋಡೋಣ ಹೆಂಗೆ ಆಗುತ್ತೆ ಅಂತ. ಯಾಕಂದರೆ ಒಳ್ಳೊಳ್ಳೆ ಸೈಟಿಂಗ್ಸ್ ನೋಡಿ ಈ ಥರ ಸಿಕ್ತು ಅಂತಂದರೆ ಮೇ ಬಿ ಅಲ್ಲಿ ಸ್ಟಾಪ್ ಮಾಡೋಂಥ ಅವಶ್ಯಕತೆ ಬೀಳಬಹುದು. ಹಂಗೇನಾದ್ರು ಬಂದಾಗ ಆರಾಮಾಗಿ ನಿಲ್ಸ್ಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತೀವಿ. ಆ ಬೆಟ್ಟ ಅದೇ ಯಾರೋ ತಂದೆ ಹೋಗಿ ಐಸ್ ಕ್ರೀಮ್ ಇಟ್ಟಂಗೆ ಐತಿ ಹಿಂಗೆ. ಬಟ್ ಒಂದು ಉಳ್ಕಡಿ ಕಾಣಿಸ್ತಾ ಇಲ್ಲ ನೋಡು. ಅಲ್ಲ, ಇದು ನನ್ನ ಪ್ರಕಾರ ಒಳ್ಳೆ ಇದ್ರ ಸೀಸನ್ಗೆಲ್ಲ ಸಿಕ್ಕಾಪಟ್ಟೆ ಮಂಜಿರುತ್ತೆ ಅನ್ಸುತ್ತೆ ಇಲ್ಲಿ, ಅದಕ್ಕೆ ಉಳ್ಕಡ್ಡಿನೂ ಬೆಳೀತಾ ಇಲ್ಲ ಅಲ್ವಾ? ಇದು ಸೀಸನ್ನು. ಹಾಂ, ಐಸ್ ಬೀಳೋ ಜಾಗ ತಾನೇ ಇದು. ಈಗ ಸೀಸನ್ ಹೌದಾ? ಬಂದು ನಿಂತು ನೋಡಿದ್ರೆ ನಾವು ಬಂದಿರೋ ರೂಟ್ ನೋಡಿ ಹೆಂಗಿದೆ ಅಂತ. ಬೈಕಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಅದು ಅಷ್ಟು ಅನಿಸಲ್ಲ, ಬಟ್ ಇಲ್ಲಿಂದ ನೋಡಿದ್ರೆ ಗೊತ್ತಾಗುತ್ತೆ ಅದರ ತೀವ್ರತೆ ಹೆಂಗಿದೆ ಅಂತ. ಆಮೇಲೆ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಆರಾಮಾಗಿರುತ್ತೆ. ನೀವೇನಾರು ಇಳಿದ್ರಿ ಅಂತಂದರೆ ಮುಗೀತು, ಆಕ್ಸಿಜನ್ ತೊಂದರೆ. ನಮಿಕಲ, ಓಹೋ 12,000 ಫೀಟ್ ಬಂದಿದ್ದೀವ ಮೇಲೆ. ಓಕೆ ಓಕೆ ಓಕೆ. ಓಹೋ ಹೋ 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 ಹೋ. ಮೇಲ್ ನೋಡಿ ಸರ್, ಮೇಲ್ ನೋಡಿ. ಸುಮ್ಮನೆ ಬಂದ. ಆಲ್ಟಿಟ್ಯೂಡ್ 11,548 ಮೀಟ್ರ್ ಇದೆ. ಸಮುದ್ರ ಮಟ್ಟದಿಂದ 11,000 ಮೀಟ್ರ್ ಮೇಲ್ಗಿದ್ದೀವಿ ಈಗ. ಇದನ್ನು ಮಿಸ್ ಮಾಡ್ಕೊಂಡು ಹೋದ್ರೆ ನಮ್ಮಂಥ ದಡ್ರಿನೊಬ್ರಿಲ್ಲ ಸರ್. ಮೇ ಬಿ ಇರಿಗೇಷನ್ ಸಪೋರ್ಟ್ಕ ಏನೋ ಗೊತ್ತಿಲ್ಲ, ಇಲ್ಲ ಜನಕ್ಕೇನಾರು ಶೆಲ್ಟ್ರ್ ಮಾಡಿಕೊಡೋಕೆ ಏನೋ ಗೊತ್ತಿಲ್ಲ, ಅಥವಾ
ಇಲ್ಲ ಮಿಲ್ಟ್ರಿ ಬೇಸ್ಗೆ ಏನಾದರೂ ಸಪ್ಲೈ ಮಾಡೋಕ್ಕೆ ಅಂತ ಬೆಳ್ಕೊಳ್ಳೋಕ್ಕೆ ಹಂಗಿದ್ರೂ ಇರ್ಬೋದು. ಐ ಡೋಂಟ್ ನೋ ವಾಟ್ ಈಸ್ ದಟ್, ಬಟ್ ಇಟ್ ವಾಸ್ ಬ್ಯೂಟಿಫುಲಿ ಕ್ರಾಫ್ಟೆಡ್, ರೈಟ್ ನವೀನ್? Yes, Mr. Kiran. Yeah. Thank you. Don't bother about my language, because if I am speaking in English, I will call as Naveen. Okay? It's okay. Yeah. When only in Kannada, It's okay. ನವೀನ್ ಸರ್. ಇದೊಂಥರ ಚೆನ್ನಾಗಿದೆ ಸರ್ ಜಾಗ ಇದು ಅಲ್ಲ, ಲೆಫ್ಟು. ಬಟ್ ಏನೋ ಮೇ ಬಿ ವಿಲೇಜ್ ಪ್ಲ್ಯಾನ್ ಇರಬೇಕು ಸರ್ ಇದು. ಈ ಪಾಪ ಮಣ್ಣು ಕಟ್ಕೊಂಡಿದಾರಲ್ಲ ಜೀವನ ನಡ್ಸೋಕ್ಕಾಗದೆ ಅಂಥವ್ರಿಗೆ ಏನಾದ್ರು ಮನೆಗೇನೆ ಕಟ್ಕೊಡೋ ಪ್ಲ್ಯಾನು ವಿತ್ ತೋಟ ಮಾಡಿಕೊಡೋದು. ಅಟ್ಲೀಸ್ಟ್ ಅವ್ರ ಜೀವನ ನಡ್ಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟೇನಾದ್ರು ಆ ಥರ ಏನಾದ್ರು ಮಾಡ್ಬೋದೇನೋ ಅಂತ. ಅದಾಗಿದೆ ಇದು, ತುಂಬ ಚೆನ್ನಾಗಿದೆ ಇದು ಮಾತ್ರ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನೋಡ್ತೀನಿ, ಇಲ್ಲಿ ನೋಡಿಲಿ ಮಣ್ಣಿನ ಮನೆ ನೋಡು, ಹಳೇದು ಯಾವುದೋ ಎಲ್ಲ ಶಿಥಿಲ ಆಗ್ಬಿಟ್ಟಿದೆ. ರೈಟ್ ನೋಡಿ ಚೆನ್ನಾಗಿದೆ ಇದು. ಕೋನ್ ಸಾಕಾದಾಗಿದೆ. ಇದರ ಪಾಪ ಎಲ್ಲ ಚಂಡೀಗಢ ಬೈಕು, ಮಹಾರಾಷ್ಟ್ರ ಅವ್ರದ್ದು ಗ್ಯಾಂಗ್ ಅವ್ರದ್ದು. ಅದೇ ಈಗ ಅವರೆಲ್ಲ ಫೋಟೋ ತೆಗ್ಸ್ಕೊಂಡು ಬರೋಷ್ಟರಲ್ಲಿ ನಮ್ಮ ಜೀವನ ಮುಗಿದೋಗಿರುತ್ತೆ ಸರ್. ಬನ್ನಿ 20 ಜನ ಇದ್ದಾರೆ, ಬನ್ನಿ ಪಾಪ ಅವ್ರು ಆರಾಮಾಗಿ ಗ್ರೂಪಲ್ಲಿ ಬಂದಿರೋರು ಮಾಡ್ಕೊಂಬರಲಿ. ನಾವು ಇನ್ನೂ ಆನ್ಲೇ ಎಲ್ಲೆಲ್ಲಿ ಖಾಲಿ ಇರುತ್ತೆ ಅಲ್ಲಲ್ಲಿ ಮೇಯ್ನ್ ಹೊಡೆಸ್ಕೊಳ್ಳೋಣ ಬನ್ನಿ ಸರ್. ಅನ್ನೋ ಒಂದು ಊರ ಹತ್ರ ಇದ್ದೀವಿ ನೋಡಿ. ಇಲ್ಲಿ ಕೆಳಗಡೆ ನಮಗೆ ವಿಲೇಜ್ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ಹಿಂಗೇನೆ ಬೆಟ್ಟ, ಅದ್ರ ಮಧ್ಯೆ ಮನೆ. ನೋಡಿ ಇಲ್ಲಿ ರೋಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಈ ರೋಡ್ ವರ್ಕೆಲ್ಲ ಬಂದ್ಬಿಟ್ಟು ಬಾರ್ಡರ್ ರೋಡ್ ಆರ್ಗನೈಜೇಷನ್ ಅವ್ರು ಮಾಡಿರ್ತಾರೆ. ಅದರಲ್ಲಿ ಈ ಲೋಕಲ್ ಅವ್ರಿಗೆ ಕೆಲಸ ಕೊಟ್ಟಿರ್ತಾರೆ. ಸೊ ಅವ್ರಿಗೆ ಈಗ ಹೆಂಗೆ ನಮ್ಮದು ನರೇಗಾ ವರ್ಕ್ ಇದೆ ಗೊತ್ತಾ, ನರೇಗಾ ವರ್ಕು. ಸೊ ಆ ಥರ ಇವರು ಕೊಟ್ಟಿರ್ತಾರೆ, ಡೈಲಿ ಕೆಲಸ ಕೊಡ್ತಾರೆ. ಸೊ ಅವಾಗ ಪಾಪ ಇಲ್ಲಿವರೆಗೂ ಒಂದು ಕೆಲಸ ಕೊಟ್ಟಂಗೆ ಆಗುತ್ತೆ. ಸೊ ಆ ಥರ ನಡೆಯುತ್ತೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಊರು. ಸ್ತೂಪಗಳಿಗೆಲ್ಲ ಒಳ್ಳೆ ಪೇಂಟ್ ಮಾಡಿ ಇಟ್ಬಿಟ್ಟವ್ರೆ ಅಲ್ಲ, ಚೆನ್ನಾಗಿದೆ ನೋಡಿ. ಈ ಜಾಗ ಒಂಥರ ವಿಚಿತ್ರವಾಗಿದೆ. ಓಯ್ ಸುಮನ್, ವಾಟ್ ಸುಮನ್ ಇಸ್ ದಿಸ್? ಮರಳ? ಅಯ್ಯೋಯ್ಯೋ, ಒಂಥರ ಡಿಫ್ರೆಂಟ್ ಫೀಲ್ ಹೊಡಿತೈತಲ್ಲ. ಏನು ಪ್ರಕೃತಿ ಗುರು. ಇವ್ರು ಯಾಕೆ ವಾಪಸ್ ಬಂದರು? ಇಲ್ಲಿ ಸ್ಟಾಪ್ ಮಾಡ್ತಾರಾ? ಏನಕ್ಕೆ? ಅಲ್ಲಿ ಯಾವುದೋ ಒಂದು ಯಾಕೆ ನಿಂತಿತ್ತು, ಅದನ್ನು ರಿಯಲ್ಲು ಅಂದ್ಕೊಂಡು ನಿಲ್ಲಿಸಿದ್ರು ಸರ್. ಏನು ಸರಿಯಾಗಿದೆ ಸುಮ್ಮನೆ ಇದು? ರಿಯಲ್ ಅಲ್ಲ, ಇದು ರಿಯಲ್ ಸರ್. ಅದೇನು ಸರ್ ಅದು? ಮರಳು ಬೆಟ್ಟನಾ? ಮರಳು ಬೆಟ್ಟ ಸಗದಾಗಿದೆ ಅಲ್ಲ. ಇಲ್ಲ ಅಲ್ಲೋಗೋದು ಬೇಡ, ಇಲ್ಲೇ ನಿಂತು ಒಂದು ಫೋಟೋ ತೊಗೊಳ್ಳೋಣ ಇರಿ. ಇರು ಏನೋ ಸೌಂಡ್ ಬಂತು ನಮ್ಮದು ಗಾಡಿ. ಸುಮನ್ ಕರ ಅಂತು ಅಲ್ಲ, ಹಾಕೊಂಚೂರು ಇಷ್ಟು ತಗೊಳೋದು ಬೇಡ. ನೋಡು ಬಾ, ನೀನು ಕಣ್ಣಿಗೆ ಒಂಚೂರು ಏನಾರು ಕಾಣಿಸ್ಬೋದು. ಹಂಗಲ್ಲ, ಈ ದಾರಾಗಿರ ಏನಾದ್ರು ಸಿಗೊಂಡಿದ್ಯಾ ಮೇಯ್ನ್ ಅದು ನೋಡಬೇಕು. ಏನೂ ಇಲ್ಲ. ಇನ್ನು ಅದು ಬಿಟ್ಟರೆ ಬ್ರೇಕ್ ಪ್ಯಾಡ್ಗಳು ಇಲ್ಲ. ಓ ಇಲ್ಲ ಸುಮ್ಮನೆ ನೋಡಿಲಿ, ಪ್ಲೇಟ್ ಗುಚ್ತಾ ಇದೆ. ನೋಡು ಸ್ಕ್ರಾಚ್ ಹೊಡೆದಿದೆಯಲ್ಲ ಇಲ್ಲೆಲ್ಲ. ಅದಿದೆ, ಡಿಸ್ಕ್ ಪ್ಲೇಟ್ಗೆ ಉಜ್ಜಿದೆ ನೋಡಲಿ, ಸಣ್ಣ ಆಗೋಯ್ತು ನೋಡು. ಬಾ ಲೇನು ನೋಡೋಣ ಬಾ. ಆಯ್ತು ಏನಿಲ್ಲ ಹಂಗಾರೆ ನೋಡ ಆರಾಮಾಗಿ. ಟಾರೇ ರಾರೇ ರಾರೇ ರಾರೇ. ಆದರೂ ಇದೊಂದು ಥರ ಚೆನ್ನಾಗಿತ್ತು ಸುಮ್ಮನೆ. ಇದು ಒಳ್ಳೆ ಮರಳು ಡಿಫ್ರೆಂಟ್ ಆಗೈತಪ್ಪ. ಚೆಕ್ಕಿಂಗ್ ಪರ್ಮಿಟ್ ಕೇಳ್ತಾರೆ ಅನ್ಸುತ್ತೆ ಇಲ್ಲಿ ಅಲ್ಲ. ಏನು ಈ ಥರ ಕ್ಯೂನಲ್ಲಿ ನಿಂತವ್ರೆ?
ಹೌದಾ, ಈಗ ಅದನ್ನ ತೆಗಿಬೇಕಲ್ಲ, ಅದೇಳು ಬಾಯ್ ಕ್ಯಾ ಕ್ಯಾ ದೇನಾ ಹೈ? हाँ एक आदमी का सुमन, एक आदमी का डीएल तुम दे दो. हाँ हौदा, ओके ओके. हाँ नवीन सर, आपका डीएल दिखा दीजिए, बस उतना ही, एक आदमी का डीएल दिखाना. ನೋಡಿ ಅಲ್ಲಿ ನಮ್ಮ ಡಿ ಎಲ್ ತೋರಿಸ್ಬೇಕು, ಬಂದಿರೋ ಗ್ರೂಪಲ್ಲಿ ಒಬ್ಬರ ಡಿ ಎಲ್ ತೋರಿಸ್ಬೇಕು. ಓಕೆ, ಅದನ್ನು ತೋರಿಸ್ಬಿಟ್ಟು ಬರ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಯಾವ ಮಟ್ಟ ಗಾಳಿ ಬೀಸ್ತಾ ಇದೆ ಅಂತಂದರೆ ಅಲ್ಲಿರೋ ಕಲ್ಲೆಲ್ಲ ಬಂದು ಉದುರ್ತೈತೆ. ಇವಾಗ ಇಷ್ಟೊತ್ತು ಲೆಫ್ಟ್ ಕಲ್ಲುಗಳು ಉದುರ್ತಾ ಇತ್ತು ನಮಗೆ. ಸುಮಾರು ಬೇಡ ಬೇಡ ಅಂದ, ಅಲ್ಲಿ ಮಧ್ಯದಲ್ಲಿ ನಿಲ್ಸಿದ್ರೆ ತಲೆ ಮೇಲೆ ಬೀಳುತ್ತೆ ಕಲ್ಲು, ಅದಕ್ಕೆ ಬಂದ್ಬಿಡು ಅಂತಂದೆ. ಬಟ್ ಗೊತ್ತಿಲ್ಲ ನಮಗೆ ಈಗ ಏನು ಮಾಡೋಣ ಅಂತ. ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇದೆ ನೋಡಿ ಸುಮಾರು ಅಲ್ಲಿ ಮೇಲೆ. ಏನು ಅನ್ಸುತ್ತೆ, ಏನು ಮಾಡೋಣ? ಓ ಸುಮನ್, ರಿಸ್ಕ್ ಆಗತ್ತಾ ಅಂತ. ಅಲ್ಲಿ ಸ್ಟ್ರೈಕಿಂಗ್ ಸ್ಟೋನ್ಗಳಪ್ಪ ಮೇಲಿಂದ ಬೀಳ್ತವೆ. ಏನಪ್ಪ ನೀವು ಹೇಳಿದ್ರೆ ಕೇಳಲ್ಲ ನೋಡಿ. ಈ ಮಟ್ಟ ಗಾಳಿ ಬೀಸ್ತಾ ಇದೆ, ಏನು ಕಮ್ಮಿ ಗಾಳಿ ಬೀಸ್ತಾ ಇದೆಯಾ ನೋಡಲ್ಲಿ? ಬೆಟ್ಟನೇ ಮುಚ್ಚಿ ಎತ್ಕೊಂಡು ಬೀಸ್ತೈತೆ. ಓ ಧೂಳು ಧೂಳು ಧೂಳು. ಕಡೆ ನೋಡಲ್ಲಿ, ಅಲ್ಲಿ ಆರ್ಮಿಯವರು ದೊಡ್ಡದು ಇಟ್ಕೊಂಡು ರೈಫಲ್ದು ಸರಿಯಾಗಿರೋದು ಇಟ್ಕೊಂಡವ್ರು ನೋಡ್ದ ಮೇಲೆ. ಹಾಂ, ಮೇ ಬಿ ಇದೇನೋ ಬಾರ್ಡ್ರ್ ಏರಿಯಾ ಇರಬೇಕು ಚೈನಾಗೆ. ಓ ಇಲ್ಲ ಇದು ರೆಜಿಮೆಂಟು ನೋಡಿ, ಇಲ್ಲಿ ಇದೆಯಲ್ಲ. ಯಾರು ನೋಡಿದ್ದು ನೀನಾ? ಓ ಇನ್ನು ರಿಪೇರ್ ಆಗ್ಬಿಟ್ಟಿದೆ ಪಾಪ. ಸಾಕಾಗಿದೆ ಲೇಕ ರಿವರು, ಬಟ್ ಎಷ್ಟು ಸಾಕಾದಾಗ ಹರಿತಾ ಇದೆ ನೋಡು. ಸಕ್ಕದಾಗಿ ಕಾಣಿಸ್ತಾ ಇದೆ. ಇನ್ನು ಅಲ್ಟಿಮೇಟಾಗಿ ಇನ್ನು 74 ಕಿಲೋಮೀಟ್ರ್ ಇದೆ. ಉಪ್ಸಿಗೆ 124 ಕಿಲೋಮೀಟ್ರ್ ಇದೆ. ಟೈಮ್ ಎಕ್ಸಾಕ್ಟಾಗಿ ಇವಾಗ 4 ಗಂಟೆ 21 ನಿಮಿಷ ಆಗಿದೆ. ಸೊ ನಾವು ಹೊಡೆದಾಕೊಂಡು ಹೋಗ್ತಾ ಇದ್ದೀವಿ. ಗಾಳಿ ಬಿರುಗಾಳಿ ಯಾವುದಕ್ಕೂ ಬಗ್ಗದೆ ಹೋಗ್ತಾ ಇದ್ದೀವಿ. ಮಧ್ಯದಲ್ಲಿ ಸ್ಟ್ರೈಕಿಂಗ್ ಸ್ಟೋನ್ ಬೀಳುತ್ತೆ. ಹುಷಾರು ಸುಮನ್, ಹಂಸಿದೆ ನೋಡಿದು ಹೆಂಗೈತೆ ಅಂತ. ಒಳ್ಳೆ 90 ಡಿಗ್ರಿ ಆ್ಯಂಗಲ್ ಬರ್ದಂಗೆ ಐತೆ. ಓ ಇದು ಸುರಿತಾನೇ ಇರುತ್ತೇನೋ ಕಾಲಕ್ಕೆ. ಅದೇ ಸ್ಕೇಲ್ ಇಟ್ಟಂಗೆ ಐತೆ ನೋಡು. ಅದೇ ಹೇಳೋದು ನಾನು, ಸುರಿತಾನೇ ಇರ್ತದೆ. ಈ ಅಟ್ಲೀಸ್ಟ್ ಇಂಥದ್ದಾದ್ರೂ ಪರವಾಗಿಲ್ಲ, ಗೊತ್ತಾಗತ್ತೆ. ಬಂದರೂ ಚಾನ್ಸಸ್ ಜಾಸ್ತಿ, ಯಾವುದೋ ಚಿಕ್ಕ ಕಲ್ಲುಗಳ ಚಾನ್ಸಸ್ ಜಾಸ್ತಿ. ಹಾಂ, ನನಗೆ ಹೊಡೆದಿದೆ ಸ್ಪಿಟೀಲಿ, ನನಗೆ ಅದಕ್ಕೆ ಭಯ. ಹಾಂ, ಏನಿದೆ ಗುರು ಇದು? ಹಾಂ, ಸ್ಕೇಲೇ, ಕೆಂಪು ಸ್ಕೇಲ್ ಇಟ್ಟಂಗೆ ಒಂದೇ ಲೈನ್ ಐತೆ. ಒಂದು ಚೂರು ಆ ಕಡೆ ಈ ಕಡೆ ಇದಿಲ್ಲ. ಸುಮನ್, 2 ಜಿಮ್ನಿ ನೋಡಿ ಎಷ್ಟು ಸಾಕಾದಾಗ ಹೋಗ್ತಾ ಇದೆ. ಬಾ ಒಳ್ಳೆ ಹೀರೋಗಳ ಥರ ಹೋಯ್ತಿದ್ರು. ಇದು ಇನ್ನೂ ಚೆನ್ನಾಗೈತೆ. ಅಯ್ಯೋ ಎಲ್ಲ ಲೊಕೇಶನ್ ಚೆನ್ನಾಗಿದೆ, ಹೋಗಪ್ಪ ಅತ್ಲಾಗೆ. ನೋಡಿಲ್ಲಿ ಹೆಂಗಿದೆ ಅಲ್ಲ, ನಾನು ಸ್ಟ್ರೆಚ್ ಹೇಳ್ತಾ ಇದ್ದೀನಿ ಹೆಂಗಿದೆ ಅಂತ. ಸಿಂಗಲ್ ಸ್ಟ್ರೆಚ್ಚು ಎಷ್ಟು ಹೊಡಿತೀಯಾ? ಹೇಳ್ದಂಗೆ ಇದು ಪ್ರಾಪರ್ ಲಡಾಖ್ ವೈಬ್. ಇದು ಲಡಾಖಾ ಲೇ ವೈಬ್. ಲೇ ಡಿಸ್ಟಿಕ್ಕಲ್ಲಿ ಲಡಾಖ್ ಬರೋದು ಕರೆಕ್ಟಾ? ಸೊ ಇಷ್ಟೊತ್ತು ನಾವು ಇದ್ದಿದ್ದು ಕಾರ್ಗಿಲ್ ಡಿಸ್ಟಿಕ್ಕು, ಅದಕ್ಕಿಂತ ಹಿಂದೆ ಇದ್ದಿದ್ದು ಶ್ರೀನಗರ. ಆಮೇಲೆ ಅದಕ್ಕಿಂತ ಹಿಂದೆ ಇದ್ದಿದ್ದು ಜಮ್ಮುನಿದ್ವಿ ಕರೆಕ್ಟಾ? ಜಮ್ಮು ಡಿಸ್ಟಿಕ್ಕು. ಸೊ ಜಮ್ಮು ಕಾಶ್ಮೀರ್ ಒಂದು ಸ್ಟೇಟು, ಲಡಾಖ್ ಒಂದು ಸ್ಟೇಟು. ಸೊ ಲಡಾಖ್ ಬಂದ್ಬಿಟ್ಟು ಯೂನಿಯನ್ ಟೆರಿಟರಿ, ಜಮ್ಮು ಕಾಶ್ಮೀರು ಸ್ಟೇಟ್ ಆಗಿದೆ ಇವಾಗ ಕರೆಕ್ಟಾ? ಲಡಾಖ್ ನಂಗೆ ಗೊತ್ತಿಲ್ಲ. ಲಡಾಖ್. ಓ ಕರ್ವ್, ಬಿ ಜೆಂಟಲ್ ಆನ್ ಮೈ ಕರ್ವ್.
ನಿಮ್ಮ ಹುಡುಗಿ ಜೊತೆ ಕರ್ವಲ್ಲಿ ಆಡೋ ಥರ ಇಲ್ಲಿ ಆಡಬೇಡ ಅಂತ ಅದರ ಅರ್ಥ. ಡಬಲ್ ಮೀನಿಂಗು. ಹೆಂಗೆ ಪ್ರೋದವ್ರು ಬರ್ದಿರೋ ಲೈನ್ ಅದು. ಸರ್ ಹೇಳಿ ಸರ್. ಒಂದು 4 ಕಿಲೋಮೀಟರ್ ಆದ್ಮೇಲೆ ಟರ್ನ್ ಇದೆ ರೀ. ಓಕೆ. ನಾನು ನಿಂತುಬಿಟ್ಟೆ ಹಾಂ. ಉಡೆ ಹೋಗೋಣ ಅಂತ ಹೇಳಿ. ಒಂದು 4 ಕಿಲೋಮೀಟರ್ ಸ್ವಲ್ಪ ಟರ್ನ್ ಇದೆ. ಓ ಹೌದಾ, ಹೌದು 4.7. ಸರ್ ಇನ್ನೂ ಒಂದು, ನೀವು ಯಾವುದಕ್ಕೂ ರಾಯಲ್ ಎನ್ಫೀಲ್ಡ್ ಲೇ ಅಂತ ಹಾಕಿ. ಯಾವ್ದು ರೀ? ನಿಮ್ಮದು ರಾಯಲ್ ಎನ್ಫೀಲ್ಡ್ ತಾನೆ? ಹಾಂ, ರಾಯಲ್ ಎನ್ಫೀಲ್ಡ್. ನೀವೇನು ಹಾಕ್ಸ್ಬೇಕು ಗಾಡಿಗೆ? ಏನು ಹಾಕ್ಸ್ಬೇಕು? ನಿಮ್ದೇನಾದ್ರು ಮಾಡಿಸ್ಬೇಕಾ ಗಾಡಿ? ಏನಿಲ್ಲ, ಇದು ಮಿರರ್ ಇದೆಯಲ್ಲ, ಹಾಂ. ಇದನ್ನ ಸ್ವಲ್ಪ ಲೂಸ್ ಮಾಡಿ ಇದನ್ನ ಅದು ಬಿಡಿ, ಅದು ನಾವೇ ಮಾಡ್ಕೊಳ್ಳೋಣ. ಈಗ ನಮ್ಮದು KTM ಹೋಗ್ಲೇಬೇಕು ನಾನು. KTM ಅಂತ ಇದೆಯಾ ಅಲ್ಲಿ? ಹಾಂ, ಈ KTM ಇದೆ ಲೈನಲ್ಲಿದೆ. ನೀವು ಅದಕ್ಕೆ ಹಾಕಿದ್ದೀರಾ? ಹಾಕಿದ್ದೀನಿ. 45 ಮಿನಿಟ್ಸು 34 ಕಿಲೋಮೀಟ್ರು. ಬಟ್ 7 ಗಂಟೆಗೆ ಲಾಕ್ ಆಗುತ್ತೆ ಅದು. ಓ, ಹೌದಾ? ನಾವು ಅಟ್ಲೀಸ್ಟ್ 6 ಗಂಟೆಗಾರು ಹೋಗ್ಬೇಕಾಗುತ್ತೆ, ಯಾಕಂದ್ರೆ ನಂದು ವಿತೌಟ್ ಬ್ರೇಕ್ ನಾವು ಓಡ್ಸೋಕ್ಕಾಗಲ್ಲ. ಹಾಗಾದ್ರೆ ನೀವು ಲೀಡ್ ಮಾಡ್ರಿ, ನಾವು ಫಾಲೋ ಮಾಡ್ತೀವಿ. ಹೌದಾ? ಮಾಡ್ತಿರಲ್ಲ. ಓಕೆ. ನಾನು ಹಂಗೂ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತ ನೋಡಿದ್ವಿ, ಲೇಟ್ ಆಗ್ಬಿಡುತ್ತೆ, ಹೋಗ್ಬಿಡೋಣ. ಅಲ್ಲಿ ಹೋಗ್ಬೇಕಾದ್ರೆ ಟೀ ಕುಡಿಯೋಣ. ಸುಮನ್ ನೀನು ಅವ್ನು ನೀರು ಕುಡಿತಾನಂತೆ ಸರ್. ನೋ, ಆಮೇಲೆ ಮುಂದೆ ಹೌದು ಹೌದು ಹೌದು, ಅದು ನಿಜಾನೇ. ಅದು ನಂದು ವಿತೌಟ್ ಬ್ರೇಕ್ ಆಗ್ತಿಲ್ಲ ಸರ್ ನನಗೆ. ಇಲ್ಲಿ ನೋಡಿ, ಇದೊಂದು ಕೈಯಲ್ಲಿ ಸ್ಟ್ರೆಂತ್ ಇರೋದ್ರಿಂದ ನಡೀತಾ ಇದೆ ನನಗೆ. ಇಲ್ಲ, ಈ ಕೈ ಸ್ಟ್ರೆಂತ್ ಇಲ್ಲದೆ ಇರೋರ್ಗೆ ಏನು ಸರ್ ಮಾಡೋದು? ಹಾಂ, ಯಾಕೆ ಸರ್, ಯಾಕೆ ನಕ್ಕಿದ್ರಿ? ಅಲ್ಲ, ಹಿಂಗೆ ಮಾಡತ್ತಿರಲ್ಲ, ಅದಕ್ಕೆ ನಗಿ ಬರ್ತದೆ. ಅಲ್ಲ, ನಾನು ಇದೊಂದೇ ಕೈಯಲ್ಲಿ ಈಗ ಬ್ರೇಕ್ ಹಿಡಿತಾ ಇರೋದು ನೋಡಿ. ನನಗೆ ಇದು ಇನ್ನೆರಡು ಬೆರಳು ಹಿಡ್ಸಲ್ಲ, ಇದೊಂದೇ ಬೆರಳು ಹಿಡಿತಾ ಇರೋದು ಹಿಂಗೆ. ಸ್ಟ್ರೇಟ್ ಸ್ಟ್ರೆಚ್ ಮಾಡ್ಬೇಕಂತ ಸರಿಯಾಗಿ ಹೊಡೆದೆ ಬಿಸಾಡಿಬಿಟ್ಟು ಅದನ್ನ ನೋಡಿ. ಇಲ್ಲಿ ಯಾವುದೋ ಒಂದು ಮಿಲಿಟ್ರಿ ಏರಿಯಾ, ಪಕಾರ್ ಶೂಟ್ ಟಸ್ಕರ್, ನೋ ಫೋಟೋಗ್ರಫಿ ಏರಿಯಾ ಅಂತ ಹಾಕಿದ್ದಾರೆ. ಸ್ತೂಪ ಇದೆ, ಎಲ್ಲ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಮೇ ಬಿ ಒಳಗಡೆ ಫುಲ್ ಮಿಲಿಟ್ರಿ ಕ್ಯಾಂಪ್ ಇದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಇದೆ. ಅಲ್ಲೂ ಇದೆ, ರೈಟಲ್ಲೂ ಇದೆ ನೋಡಿ. ಇದು ಮೇ ಬಿ ಟ್ರೈನಿಂಗ್ ಸೆಕ್ಷನ್ ಅಂತ ಕಾಣಿಸುತ್ತೆ, ಟ್ರೈನಿಂಗ್ ಕೊಡೋಂಥ ಜಾಗ. ಸರ್ಚು 283 ಚಾಂಗ್ಲಾ ಲೇ. ನಮಗೀಗ ಫಸ್ಟ್ ಹೋಗ್ಬೇಕಾಗಿರೋದು ಲೇ 37 ಕಿಲೋಮೀಟರ್ಸ್. ಮೇ ಬಿ ಇನ್ನೂ 45 ಮಿನಿಟ್ಸ್ ತೋರಿಸ್ತಾ ಇದೆ ಗೂಗಲ್ ಅಮ್ಮ. ನೋಡೋಣ. 32 ಕಿಲೋಮೀಟರ್ಸ್ ಇದೆ. ಅದರ ಮಧ್ಯದಲ್ಲಿ ಏನು ಹಾಂ ಲೇನಾ? ಅದೇ ಸಂಗಮ್ ವ್ಯೂ ಪಾಯಿಂಟ್ ಅಂತ ಇದೆ. ಸಂಗಮ ಆಗ್ತಾ ಇದೆ ನೋಡಿ, 2 ನದಿಗಳು ಬಂದು. ಸಂಗಮ್ ವ್ಯೂ ಪಾಯಿಂಟ್ ಅಂತ ಸರ್. ಹಾಂ, ಎರಡು ನದಿಗಳು ಬಂದು ಜಾಯ್ನ್ ಆಗ್ತಿದೆಯಲ್ಲ, ಸೊ ದಟ್ ಸಂಗಮ್. ಅಲ್ಲೊಂದು ನದಿ, ಇಲ್ಲೊಂದು ನದಿ. ಬಟ್ ಯಾವ ನದಿ ಅನ್ನೋದು ಇಲ್ಲಿಂದ ಬರ್ದಿಲ್ಲ. ಬಟ್ ಬೋಟಿಂಗ್ ಆ್ಯಕ್ಟಿವಿಟಿ ಎಲ್ಲ ನಡೆಯುತ್ತೆ ಇಲ್ಲಿ. ಪ್ರಾಜೆಕ್ಟ್ ಯೋಜಕ್ ಏನು ಚೆನ್ನಾಗಿದೆ ಅಲ್ಲ. ಹಾಂ, ವೀಡಿಯೋ ತಗೊಳ್ಳಿ, ಫೋಟೋ ಆಗಲ್ಲ, ವೀಡಿಯೋ ತಗೋಬೋದು. ಓಕೆ ನೋಡಿ, ಇದು ಲೇನಲ್ಲಿರ್ತಕ್ಕಂಥ ರೆಗ್ಯುಲೇಟಿಂಗ್ ಸೆಂಟರು, ಅಂದರೆ ಆರ್ಮಿಯವ್ರ ಕ್ಯಾಂಪ್ಗಳು. ನಿಮ್ಗೆ ಇಲ್ಲೆಲ್ಲೇ ನೋಡಿದ್ರು ಬರೀ ಆರ್ಮಿಯವ್ರ ಕ್ಯಾಂಪ್ಗಳೇ ಸಿಗುತ್ತೆ ನೋಡಿ. ಫುಲ್ ಫೆನ್ಸಿಂಗ್ ಹಾಕಿ ಅಷ್ಟು ದೊಡ್ಡದಾಗಿ ಕಟ್ಬಿಟ್ಟಿರ್ತಾರೆ, ಎಲ್ಲ ಕಡೆ ರೆಸ್ಟ್ರಿಕ್ಷನ್ಸ್ ಎಲ್ಲ ಹಾಕಿರ್ತಾರೆ. ಸೊ ಈ ಥರ ಇದೆ ನೋಡಿ, ಇಲ್ಲಿ ಲೇಗೆ ಬರ್ತಿದ್ದಂಗೆ. ಇನ್ನು ಕರೆಕ್ಟ್ 15 ನಿಮಿಷ ಇದೆ ಅಷ್ಟೇ. 15 ಕಿಲೋಮೀಟ್ರ್ ಇದೆ ಸಾರಿ ಲೇಗೆ. ಏನು ರೀ ಇದು ಲೇ, ಇಷ್ಟೊಂದು ಸಖತ್ತಾಗಿದೆ. ರೋಡ್ಗಳು ನೋಡಿದ್ರೆ ಯಾವುದೋ ಫಾರಿನಿಗೆ ಬಂದಿದ್ದೀನಿ ಅನ್ನೋ ಫೀಲು. ಅಯ್ಯಪ್ಪ, ಲೇಡಿಗಳು ಹೊಡೆಯೋದು ಹುಡುಗಿರು, ಏಯ್ ನೋಡ್ಕೊಂಬೋಗರು ಅಂತ ಅನ್ನೋಂಗಿಲ್ಲ, ನೋಡ್ಕೊಂಬನ್ನಿ ಅಮ್ಮ ಅನ್ಬೇಕು. ಹೆಂಗಿದೆ ಸುಮನ್ ಲೇ? ಹೋದ್ಸಲ ಬಂದಾಗಲೂ ಹಿಂಗೆ ಇತ್ತಾ? ಹೌದಾ? ಏನು ಸಖತ್ತಾಗಿದೆ ಸುಮನ್. ಆದರೆ ಫುಲ್ಲೆಲ್ಲ ಕಂಟ್ರೋಲ್ಡ್ ಬೈ ಮಿಲಿಟ್ರಿ, ಎಲ್ಲ ಮಿಲಿಟ್ರಿಯವರೇ ತುಂಬಿದ್ದಾರೆ. ಖುಷಿ ನೋಡೋಕ್ಕೆ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಂ, ಇದೆಯಾ? ಇದೆಯಾ? ಇಲ್ಲ, ಅದು ಹ್ಞೂ ಓಪನ್ ಇದೆ. ಹೇಳೋದಷ್ಟೇ. ಶೋರೂಮ್ ಇದು, ಸರ್ವಿಸು ಹೇಳೋದು ಒಂದು ಪಾರ್ಟ್ಸ್ ಇದೆಯಾ? ಯಾರೂ ಇಲ್ವಲ್ಲ ಇಲ್ಲಿ, ಒಬ್ಬರೂ ಇಲ್ಲ. KTM ಇದೆ, ಬಟ್ ಒಬ್ಬರೂ ಇಲ್ವಲ್ಲ. ಓ ಇದ್ದಾರೆ. भैया नमस्ते, हम बैंगलोर से आया है. मेरा बाइक उधर से लेके आया, अभी थोड़ा ब्रेक में थोड़ा प्रॉब्लम हो रहा है. हाँ, बैक ब्रेक में. हाँ, नहीं चल रहा है ಸದ್ಯ. ಹೆಂಗೋ ಇತ್ತು, ನಾನು ನೋಡಿದ್ದೆ ಆ್ಯಕ್ಚುಲಿ ಲೇಲಿದೆ ಅಂತ. ಓಕೆ, ಸೊ ಈಗ KTM ಸರ್ವೀಸಲ್ಲಿ ಆಯಿಲ್ನ ಹಾಕ್ತಾಯಿದ್ದಾರೆ. ಸೊ ಒಂದಷ್ಟು ನೋಡಿ, ಈಗ ಅಲ್ಲಿ ಆಯಿಲ್ ಹಾಕಿ ಇಲ್ಲೇನು ಮಾಡಬೇಕು, ಇವಾಗ
ತೆಗಿತಾರೆ, ರಿಲೀಸ್ ಮಾಡ್ತಾರೆ. ಕರೆಕ್ಟಾಗಿ ಹೇಳ್ದ ಸುಮನ್ನು. ಆಯಿಲ್ ಹಾಕ್ಬಿಟ್ಟು ಇಲ್ಲಿ ರಿಲೀಸ್ ಮಾಡ್ತಾರೆ, ಇಲ್ಲಿ ಬರಲಿ ಅಂತ. ಹಾಂ ನೋಡಿ, ಅಲ್ಲಿ ಆಯಿಲ್ ಹಾಕಿದ್ರು ಸರ್. ಆಯಿಲ್ ಹಾಕಿ ಇಲ್ಲಿ ರಿಲೀಸ್ ಮಾಡ್ತಾರೆ ಸ್ವಲ್ಪ. ಏರ್ ಹಿಡ್ಕೊಂಡಿತ್ತಾ? ಏರ್ ಪಕड़ा था क्या? ಏರ್ पकड़ा था ना. मैं उधर से काली फ्रंट ब्रेक में आया था, चंडीगढ़ से. हाँ, यहाँ पे कराना, वहाँ पे कराना बोल के यहाँ तक आ गया हम लोग. हाँ श्रीनगर से. ओ मतलब वो श्रीनगर बाद में उधमपुर है ना, उधमपुर उधर हो गया ऐसा. ಅದು ಏರ್ ಹಿಡಿದ್ರೆ ಮಾತ್ರ ವರ್ಕ್ ಆಗೋದಲ್ವ ಸರ್, ಇಲ್ಲಾಂದ್ರೆ ಆಗಲ್ಲ. ಈಗ ನಮ್ಮೂರಲ್ಲಿರೋ KTM ಸರ್ವಿಸ್ ಸೆಂಟರ್ಗಳು ಅಥವಾ ಬೈಕ್ದು ಹೆಂಗಿರುತ್ತೆ ಅಂತ ನೋಡಿರ್ತೀರ. ಸೊ ಈಗ ಲೇನಲ್ಲಿ ಇರ್ತಕ್ಕಂಥದ್ದು ಹೆಂಗಿರುತ್ತೆ ಅಂತ ನೋಡಲ್ವಾ. ಸೊ ಬನ್ನಿ, ನಾನು ಇವಾಗ ಈ ಒಳಗಡೆ ಲೇ ಮಾರ್ಕೆಟಲ್ಲಿ ಇರ್ತಕ್ಕಂಥ ಇದನ್ನು ತೋರಿಸ್ಕೊಡ್ತೀನಿ. ಇವರೇ ಮೆಕ್ಯಾನಿಕ್ಕು. ಬೈ ಹಾಯ್, ನಮಸ್ತೆ. आप इतना टाइम पे रेडी करके दिया, एक्सपीरियंस है तुरंत और आपके लिए भी धन्यवाद भैया. मैं एक बार देख सकता हूँ? यस, ನೋಡಿ ಲೇನಲ್ಲಿ ಇರ್ತಕ್ಕಂಥ सर्विस सेंटर ಈ ಥರ ಇದೆ. ಖಾಲಿ सर्विस सेंटर है, सेल्स किधर है? सील्स इधर अभी बाइक आ रहा है हमारे, सील्स हो गया, बाइक रास्ते में चल रहा है ना अभी. श्रीनगर में फंसा हुआ ट्रक में. ಓಕೆ, ಟ್ರಕ್ ಮೇ ಆ ರಾ ಹೈ ಗಾಡಿ. ಸಿಂಪಲ್ ಆಗಿದೆ, ಬಟ್ಟು ಧೂಳಿದೆ ಸಿಕ್ಕಾಪಟ್ಟೆ. ಅದನ್ನೇನು ಅಷ್ಟು ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಆಮೇಲೆ ಆಲ್ರೆಡಿ ಬಂದು ಇಲ್ಲಿ ಕಿತ್ತಡಿ ಕಿರಣ್ದು ಲೋಗೋನ ಹಂಚಿದ್ದೀನಿ. ನೀವು ಯಾರಾದರೂ ಲೇಗ್ ಬಂದು KTM ಬೈಕ್ ತೊಗೊಂಬಂದರೆ ಇದನ್ನು ನೋಡಿ ನೀವು ಖುಷಿ ಪಡ್ಬೋದು ಅಂತ ಅನಿಸುತ್ತೆ. ಓಕೆನಾ. ಸೊ ಇನ್ನೂ ಗಾಡಿ ಒಳಗಡೆಗೆ ಬಂದರೆ ನೋಡಿ, ಹಿಂಗೆ ಒಳಗಡೆಗೆ ಹೋದರೆ ನೋಡಿ, ಇಲ್ಲೆಲ್ಲ ಮಣ್ಣಿನ ಮನೆಗಳು ಹೆಂಗಿದೆ ನೋಡಿ. ಇಲ್ಲಿ ಗಾಡಿಗಳನ್ನ ಇಡೋಕ್ಕೆ ಅಂತ ಇಟ್ಕೊಂಡಿರತಕ್ಕಂಥ ಜಾಗ ಇವರು. ಸೊ ಇಲ್ಲಿ ನೋಡಿ KTM ಲೇ ಅಂತ ಅಂದ್ಬಿಟ್ಟು ಈ ಥರದ್ದೊಂದು ಹಾಕಿದ್ದಾರೆ. ಆಮೇಲೆ ಇವ್ರದ್ದು ಅಡ್ವರ್ಟೈಸ್ಮೆಂಟ್ ಗಾಡಿ ಬರುತ್ತಲ್ಲ, ಅದು ಕೂಡ ಇಲ್ಲೇ ಇದೆ. ಮೇಜರ್ ಏನು ಅಂತಂದರೆ ನೋಡಿ, ಟಾಯ್ಲೆಟ್ಸ್ಗಳು ಹೆಂಗಿದ್ದಾವೆ ಅಂತ. ಓಲ್ಡ್ ಸ್ಟೈಲು ಟಾಯ್ಲೆಟು. ಒಳಗಡೆ ಏನು ತೋರಿಸೋದು ಬೇಡ, ನಾರ್ಮಲಾಗೇನೇ ಇದೆ, ಆಯಿತಾ. ಸೊ ಈ ಕಡೆಗೆ ಬಂದರೆ ನೋಡಿ, ಸಿಕ್ಕಾಪಟ್ಟೆ ಮನೆಗಳಿದ್ದಾವೆ. ಬಟ್ ಅವೆಲ್ಲವೂ ಕೂಡ ಪಾಪ ಮಣ್ಣಲ್ಲೇ ಕಟ್ಟಿದ್ದಾರೆ. ಪಾಪ ಅನ್ನಂಗೆ ಏನಿಲ್ಲ ಆ್ಯಕ್ಚುಲಿ. ಯಾಕೆಂತಂದರೆ ಇವ್ರಿಗೆ ಈ ಮಣ್ಣಿನ ಮನೆಯೇ ಇಲ್ಲಿ ಚೆನ್ನಾಗಿ ಹೀಟಾಗಿ ಇರ್ತಕ್ಕಂಥ ಕೆಲಸನ ಮಾಡುತ್ತೆ. ನಾನಂತೂ ನೋಡಿ, ವಾಯ್ಸ್ ಹಿಂದೆ ಮುಂದೆ ಎಳಿತೈತೆ. ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ. ನಾಳೆ ನಾವು ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಗೊತ್ತಾ? ನಾವು ಫಸ್ಟ್ ಹೋಗಬೇಕಾಗಿರೋ ಲೊಕೇಶನ್ ಬಂದು ತುರ್ತುಕ್ಕು. ಸೊ ತುರ್ತುಕ್ ನೋಡ್ತೀವಿ. ಅದಾದಮೇಲೆ ಆನ್ಲೆ, ಪ್ಯಾಂಗಾಂಗ್ ಲೇಕು, ಏನೇನಿದೆಯೋ ಅವೆಲ್ಲನೂ ಒಂದು ರೌಂಡ್ ಮುಗಿಸ್ಕೊಂಡು ಹೋಗ್ತೀವಿ. भैया लंदन हो गया. 2024 में हो गया. हम 3 बाइकर का हो गया. आप इधर काम करने वाला? नहीं, हम मुंबई से है. हमारा भी फर्स्ट टाइम मिला था. हाँ, कैसा लगा? अभी तक तो अच्छा है, लेकिन अभी क्या गाड़ी का सर्विस है? इसका जो रिजर्वायर का जो रहता ना, वो टूट गया. ये बहुत अच्छा आदमी है, सपोर्ट देगा बहुत. इसका तो फ्रंट ब्रेक लाइन ही फट गया कारगिल में. अच्छा, सब आरएस से लेके आए क्या? नहीं, मेरी हॉर्नेट है, होंडा भी है, रॉयल एनफील्ड भी है. अच्छा, 5 लोग हैं. मुंबई से आए क्या? मुंबई से चलाते हुए आए? बाय रोड को निकले थे हम. वो बढ़िया है. ಸೇಮ್ ಸರ್. ಅವರು 14ಕ್ಕೆ ಬಿಟ್ಟಿದ್ದಾರೆ, ನಾವು 14ಕ್ಕೆ ಬಿಟ್ಟಿದ್ದೀವಿ. हम लोग अभी ट्रेन में डाले, लेकिन जाते वक्त हम लोग चलाते जा रहे. हम ಚಂಡೀಗಢ को डाल के ಚಂಡೀಗಢ से नहीं, अच्छा घर पे बहुत है. ಟೈಮ್ ಎಕ್ಸಾಕ್ಟಾಗಿ ಇವಾಗ ಎಷ್ಟು ಗೊತ್ತಾ? 10 ಗಂಟೆ 13 ನಿಮಿಷ. ನಾನಿವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀನಿ ಹೇಳಿ? ಸೊ ಲೇನ ಮಾರ್ಕೆಟ್ಗೆ ಹೋಗೋಂಥ ರಸ್ತೆನಲ್ಲಿದ್ದೀನಿ. ಇದೇ ರೂಟ್ನ ನಾನು ಬೆಳಗ್ಗೆ ನಿಮಗೆ ತೋರಿಸ್ತು ಅಂತಂದರೆ ಇಲ್ಲಿ ಜನಜಂಗುಳಿ ತುಂಬ ಇರುತ್ತೆ. ಆದರೆ ಇವಾಗ ಇಷ್ಟು ಖಾಲಿಯಾಗಿದೆ. ಆ್ಯಕ್ಚುಲಿ ನಾನು ಲೇಟಾಗಿ ಹೋಗ್ತಾಯಿದ್ದೀನಿ. ಇನ್ನು ಒಂದು 9 ಗಂಟೆ 9:15 ಹೋಗಿತ್ತು ಅಂತಂದರೆ ಒಳ್ಳೆ ಹ್ಯಾಪ್ನಿಂಗ್ ಆಗೋಂಥದ್ದನ್ನ ನೋಡ್ಬೋದಾಗಿತ್ತು. ಬಟ್ ಈಗ ನನಗೆ ಗೊತ್ತಿಲ್ಲ ಅಲ್ಲಿ ಹೆಂಗಿದೆ ಅಂತ. ಬಟ್ ಆದ್ರೂ ಒಂದು ರೌಂಡ್ ಹೋಗಿ ನೋಡ್ಕೊಬರೋಣ. ಇನ್ ಕೇಸ್ ಹಂಗೇನಾದ್ರೂ ಇವಾಗ ಹ್ಯಾಪಿನಿಂಗ್ ಇಲ್ಲ ಅಂತಂದರೆ ಬೆಳಗ್ಗೆನೂ ನಿಮ್ಮನ್ನು ಒಂದು ರೌಂಡ್ ಕರ್ಕೊಂಡು ಹೋಗಿ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಈ ಗಲ್ಲಿನಲ್ಲಿ ಯಾರೂ ಇಲ್ಲ. ಈ ಕಡೆ ಖಾಲಿ, ಈ ಕಡೆ ಖಾಲಿ. ಹಿಂಗೆ ಹೋಗ್ಬೇಕಾ? भैया मार्केट का रास्ता कैसा है? इधर से ठीक है. सभी बंद हो गया नहीं? खुला है? ठीक है, ಧನ್ಯವಾದ. ನೋಡಿ ಹೆಂಗಿದೆ ಅಂತ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು. ಆ್ಯಕ್ಚುಲಿ ನನ್ನ ಜೊತೆ ಇದ್ರಲ್ಲ ನವೀನ್ ಸರು ಮತ್ತು ಸುಮನ್ ಅವರಿಬ್ಬರು ಬರಲಿಲ್ಲ. ಸೊ ನಾನು ಒಬ್ಬನೇ ಬಂದೆ. ನೋಡಿ ಇಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ನಡೀತಾ ಇದೆ. ಎಸ್, ವಿ ಆರ್ ಎಟ್ ದ ಮಾರ್ಕೆಟ್. ನೋಡಿದ್ರಾ? ಇಲ್ಲಿ ಆದರೆ ಬೆಳಗ್ಗೆ ಒಂದು ರೌಂಡ್ ಬರ್ತೀನಿ, ಹೆಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಓಕೆನಾ?
ಹೆಂಗಿದೆ ಅಚ್ಚಾನಾ? ಸೊ ಇಲ್ಲೇ ಊಟನೂ ಇದೆ, ಪಟ್ಟಂತ ಹೋಗಿ ಲೈಟಾಗಿ ಏನಾದರೂ ಊಟನೂ ತಿನ್ಕೊಬಿಡ್ತೀನಿ. ಓಕೆ, ಇವಾಗ ಒಂದು ನನಗೆ ಬಂದಲ್ಲ ಆ ರೆಸ್ಟೋರೆಂಟಲ್ಲೇ ಬಂದು ಕಿಚಡಿನ ಹೇಳ್ಕೊಂಡಿದ್ದೀನಿ. ಊಟ ಎಲ್ಲ ಚೆನ್ನಾಗಿದೆ ನೋಡಿ, ನಮ್ಮಲ್ಲಿ ಹೆಂಗೆ ಸಿಗುತ್ತೋ ಹಂಗೇ ಸಿಗುತ್ತೆ, ತೊಂದರೆ ಇಲ್ಲ. ಹೊರಗಡೆಗೆ ಬಂದರೆ ಈಗ ನೋಡಿ ಇಲ್ಲಿ ಲೇ ಮಾರ್ಕೆಟಲ್ಲಿ ಒಬ್ಬರು ಜನ ಇಲ್ಲ, ಸೊ ಫುಲ್ಲು ಖಾಲಿ ಹೊಡಿತಾ ಇದೆ. ದೊಡ್ಡದಾಗಿ ಕಾಣಿಸುತ್ತೆ ಅದು. ಇಲ್ಲ ಬಿಡಿ ಸರ್, ಮುಂದೆ ಇರಬೇಕದು ಟೈರು. ಫುಲ್ಲು ಒಳಗಡೆ ಹೋಗಿದ್ರೆ ಹಾಕಬೇಕು. ಓಕೆ, ಎಸ್, ಅಷ್ಟೇ ಇರಿ. ನಿಮ್ಮದು ಕ್ಲೀನ್ ಆಗಿದೆ, ಸ್ವಲ್ಪ ಯೂಸ್ ಮಾಡಿರಿ. ಆ ಕಡೆ ಲೆಫ್ಟಿಗೆ ಯೂಸ್ ಮಾಡಿರಿ. ಓಕೆ, ಟೈಮ್ ಎಷ್ಟಾಗಿದೆ ಸರ್? ಇವಾಗ 12 ಗಂಟೆ ಆಗಿದೆ. ಸೊ ಬೈಕ್ ಎಲ್ಲದ್ರದ್ದು ಲೂಬ್ ಹಾಕಿ ಚೈನೆಲ್ಲ ಕ್ಲೀನ್ ಮಾಡಿ, ಅದಾದಮೇಲೆ ಗಾಡಿ ನೀಟಾಗಿ ಒಂದು ಕಡೆ ಪಾರ್ಕ್ ಮಾಡಿ, ಇಷ್ಟು ಟಾಸ್ಕ್ಗಳನ್ನ ಮಾಡಿದ್ದೀವಿ. ಆ್ಯಕ್ಚುಲಿ ಮ್ಯಾಟ್ರ್ ಏನು ಅಂತಂದರೆ, ಈ ಗಾಡಿಗಳನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದೇ ದೊಡ್ಡ ಕಥೆ ಅಲ್ವಾ? ತಲೆ ಕೆಟ್ಟು ಹೋಗುತ್ತೆ. ಆಮೇಲೆ ಮೇಂಟೆನೆನ್ಸ್ ಅಲ್ಲ ಅಂದರೆ, ನಾವು ಗಾಡಿ ತಗೊಂಬಂದರೆ ಹೌದು ಆರಾಮಾಗಿ ಇರ್ಬೋದು, ನಮ್ಗೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಬೋದು, ದಿನದ ಲೆಕ್ಕ ಇಲ್ಲ, ಬಾಡಿಗೆ ಲೆಕ್ಕ ಇಲ್ಲ, ಎಲ್ಲ ಕರೆಕ್ಟು. ಆದರೆ ಗಾಡಿ ತಂದಮೇಲೆ ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಕಳ್ಳರಿಂದ ಇದು ಮಾಡಬೇಕು, ನಾವು ಬಂದ ಜಾಗದಲ್ಲಿ ಕರೆಕ್ಟಾಗಿದೆಯಾ ಅಂತ ನೋಡಬೇಕು. ಒಂದೊಂದು ತಲೆನೋವು ಬರೋಲ್ಲ, ಬಟ್ ಎಂಜಾಯ್ ಮಾಡಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು ಅಷ್ಟೇ, ಬೇರೆ ಇನ್ನೇನು ನೋ ಆಪ್ಷನ್ ಅಂತಾರಲ್ಲ ಹಾಗೆ. ಸೊ ಈಗ ಆಯಿತು, ಬೆಳಗ್ಗೆ ಎದ್ದು ಜರ್ನಿ ನೋಡೋಣ. ತುರ್ತುಕಲ್ವಾ ಸರ್? ಓಕೆ, ತುರ್ತುಕ್ಕೆ ಹೋಗೋ ಥರ ಪ್ಲಾನು. ಆಕ್ಸಿಜನ್ ಇಲ್ಲ ಆ್ಯಕ್ಚುಲಿ, ಕಮ್ಮಿ ಇದೆ, ಹೊಡಿತಾ ಇದೆ. ಆ ಎಫೆಕ್ಟ್ ಅಂತೂ ಇದ್ದೇ ಇದೆ. ನೋಡೋಣ ಏನಾಗುತ್ತೆ ಅಂತ.